ಅಲ್ಲಿಂದ ಯಾವ್ದ್ರ ಸಂಬಂಧ ಚಿಂತೆ ಮಾಡೋದು? ತೋರಿಕಿನೇನೋ ಇರುವಿಕಿನೇನೋ, ಯಾವ್ದು ನೀನು ಅಲ್ಲ ನೋಡು. ಯಾವಾಗಲೂ ಇದ್ದ ವಸ್ತು ನಾನು ಅನ್ನೋದು ಅದೇನೂ ಆಗುವುದಿಲ್ಲ, ಇಲ್ಲ ಅದನ್ನು ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ. ಇದು ಬದಲಾವಣೆ ಆಗೋದು ಬಿಡೋದಿಲ್ಲ, ವಿಕಾರ ಆಗೋದು ನಾಶ ಆಗೋದು ಬಿಡೋದಿಲ್ಲ. ನಿನ್ನ ಇದ್ರ ಬಗ್ಗೆ ಯಾಕೆ ಚಿಂತೆ ಮಾಡ್ತೀನಿ? ನಿನ್ನ ಬಗ್ಗೆ ನಿನಗೆ ಮಾಡ್ತೇನೆ, ನೀ ಎಲ್ಲದ್ರ ಬಗ್ಗೆ ಚಿಂತೆ ಮಾಡ್ತೀನಿ. ಬರೇ ಅನ್ಯದ್ರ ಬಗ್ಗೆ ಚಿಂತೆ ಮಾಡ್ತೀನಿ, ಅನಾತ್ಮದ ಬಗ್ಗೆ ಚಿಂತೆ. ಪರಚಿಂತೆ ನಮಗೇಕೆ ಅಯ್ಯ ಅಂದ. ಯಾಕೆ ಚಿಂತೆ ಮಾಡ್ತೀವಿ? ಶರೀರ, ಇಂದ್ರಿಯಗಳು, ಮನಸ್ಸು ನಾವು ಅಲ್ಲ, ಅದ್ರ ಬಗ್ಗೆ ಚಿಂತೆ ಯಾಕೆ ಮಾಡ್ತೀವಿ? ನಾವು ಏನಾರಾದ್ರೆ ನನಗ ಆಗೈತಿ ಯಪ್ಪ ಏನಂತ. ಅದು ನಿನ್ನಲ್ಲಿ ಅಲ್ಲ, ನೀ ಅವನು ತಿಳಿಯವ, ನಿನಗೇನು ಆಗೇ ಇಲ್ಲ. ಅದಕ್ಕೆ ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡಿಕೊಂಡಾಗ ನಿನಗೆ ಬಾಧೆ ಇಲ್ಲದಂಗೆ. ಪ್ರತಿಯೊಬ್ಬ ಮಾನವನಿಗೆ ಅದನ್ನು ಮಾಡ್ಕೊಳಿಕ್ಕೆ ಬರ್ತೈತಿ. ಅಂಥವ್ರ ಸಂಘ ಮಾಡು. ಯಾರು ಅದನ್ನು ಎಚ್ಚರಗಳು ಮಾಡಿ ಆಚರಾಗಿರ್ತಾರೆ, ನಿಜದ ಎಚ್ಚರಿಕೆಯನ್ನು ಮಾಡ್ಕೊಂಡಿರ್ತಾರೆ, ಅವರ ಸಂಘವನ್ನು ಮಾಡು. ಅಗದಿ ಸುಲಭ ಉಪಾಯ. ಅಂಥವ್ರ ಸಂಘದಿಂದ ನಮಗೆ ಅದನ್ನು ತಿಳ್ಕೊಳಕ್ಕೆ ಬರ್ತೈತಿ. ಏನು ಈ ಜಡಬುದ್ಧಿ ಇದೆ ನಾನು ಅನ್ನೋ ಭಾವ ಇಟ್ಕೊಂಡು ಅವನು ಎಲ್ಲಿ ಬರ್ಬೇಕ್ರಿ? ಮತ್ತು ಅದನ್ನು ಗಟ್ಟಿಗೊಳಿಸೋರು ಜಡಬುದ್ಧಿ, ಜಡ ಸಂಘ. ಏನು ನಮ್ಮ ಇರುವಿನ ಬಗ್ಗೆ ನಿತ್ಯ ಶ್ರವಣ ಮನನ ನಿಧಿಧ್ಯಾಸನದ ವೇಳೆಗಳಿವೆ ನೋಡ್ರಿ. ಏನು 5 ವೇಳೆ ಇದೇ ನೆನವನ್ಯಾಗ ಇರ್ಬೇಕು ನಾವು. ಮಾಡಕ್ಕೈತಿ 5 ವೇಳೆ ಮಾಡ್ಬೇಕಂತ. 2 ಹೊತ್ತು ಶ್ರವಣ ನಡಿತೈತಿ, ಇದು ಸಾರ್ವತ್ರಿಕ. ಇದು ಒಂದೊಂದು 2 ವೇಳೆ ಹೋತು. ಇನ್ನು 3 ವೇಳೆ ಏನೈತಲ್ಲ, ನೀನು ನಿದ್ದೆ ಮಾಡಿ ಎದ್ದಿಂದ ಏನು ಆ ನಿದ್ರಾದಿ ಸಮಯ ಏನೈತಿಲ್ಲ, ಅದು ವಿಶ್ರಾಂತಿ ಇರ್ತದೆ ಮನುಷ್ಯ. ಅವಾಗ ಇದನ್ನು ಉದಯ ಕಾಲದ ಎಚ್ಚರಿಕೆಗಳು ಅಂದಾರ, ಅವಾಗ ಇದನ್ನು ಮಾಡಬೇಕು. ಏನು ಆನಂತರ ಮುಂಜಾನೆ ಅಂತ ಇದು ಪ್ರವಚನದ ಇದ್ರಾಗ ಆಕೈತಿ. 2 ವೇಳೆ ಮಧ್ಯರಾತ್ರಿ ಮಾಡ್ಬೇಕಂತ ಐತು. ಅದು 3 ವೇಳೆ ಮಧ್ಯಾಹ್ನ, ಅದ್ರ 4 ವೇಳೆ ಸಾಯಂಕಾಲ, 5 ವೇಳೆ ಅದ್ರ ಸಂಧ್ಯಾಕಾಲ. 5 ವೇಳೆ ಇದನ್ನು ಮಾಡಬೇಕು, ಚಿಂತನ ಮಾಡಬೇಕು. ಅದಕ್ಕೆ ನಮಾಜ್ ಅಂತಾರೆ ಅವರು ಎಲ್ಲ. 5 ವೇಳೆ ನಮಾಜ್ ಮಾಡಬೇಕು ಅಂದ್ರೆ ಗಟ್ಟಿ ಆಕೈತಿದಂತ. ಬಿಟ್ಟು ಬಿಡದೆ ಮಾಡೋದು. ಏನು ಎಡೆ ಅಭ್ಯಾಸ ಮಾಡಿದ ಅವಾಗ ಇದು ಗಟ್ಟಿ ಆಕೈತಿ. ಮೇಲೆ ಶ್ರವಣ ತಪ್ಪಿಸ್ಕೊಂಡೆ ಅಂದ್ರೆ ಅದು ಅನಾತ್ಮ ವಿಚಾರ, ಅದು ಗಟ್ಟಿ ಆಕೈತಿ. ಇದನ್ನು ಕೇಳೋದು ಬಿಟ್ಟೆ ಅಂದ್ರೆ ಅದು ಗಟ್ಟಿ ಆಕೈತಿ. ಇದನ್ನು ಕೇಳ್ಕೊಂತ ಇದ್ದೆ ಅಂದ್ರೆ ಇದು ಗಟ್ಟಿ ಆಕೈತಿ. ಇದನ್ನು ಗಟ್ಟಿ ಮಾಡ್ಕೊಳ್ಳೋ ಸಂಬಂಧ ಇದನ್ನು ಅಭ್ಯಾಸ ನಾವು ಮಾಡಬೇಕು. ಏನು ನೀವು ಹೊರಗಿಂದ ಮಾಡೋದು ಮಾಡಿ ಅವೆಲ್ಲ ಸುಳ್ಳು ಅಂತ ತಿಳ್ಕೊಂಡು ಮತ್ತೆ ಇದ್ರ ಕಡೆ ಇಲ್ಲ ಕೊಡು. ಇದೇ ನಮ್ಮದು ನಿಜವಾದದ್ದು ಜೀವನ, ಇದೇ ಸುಖದಾಯಕವಾದದ್ದು. ಇದನ್ನು ಬಿಟ್ಟೋದ್ಕೂಲೆ ಅದು ದುಃಖನ ಕೊಡ್ತೈತಿ. ಅನಾತ್ಮ ಚಿಂತನದೊಳಗೆ ಕಾಲು ಕಳೆದು ಎಂದೂ ನಮಗೆ ನೆಮ್ಮದಿ ಸಿಗೋದಿಲ್ಲ. ಇದು ಒಳಗೆ ಗಂಡನ್ಯಾಗ ಉಳಿಬೇಕಲ್ಲ ಅಂದಾಗ ಅದ್ರದ್ದು ಎಷ್ಟು ಅಷ್ಟ ಅದಕ್ಕೆ ಮಹತ್ವ ಕೊಡೋದಿಲ್ಲ. ತೋರ್ಕಿಗೆ ಮಾಡ್ತಾನೆ ಅದನ್ನು. ವಿವೇಕ ಅವನಲ್ಲಿ ಜಾಗೃತಿ ಇರ್ತೈತಿ, ಅವ ತೋರ್ಕಿಗೆ ಬಳೆ ಮಾಡ್ತಾನೆ. ನಿಜವಾಗಿ ಇದರ ಕಡೆ ಲಕ್ಷ ಕೊಡ್ತಾನೆ. ಇದರೊಳಗೆ ವೇಳೆ ಕಳಿತಾನೆ, ಹೆಚ್ಚು ವೇಳೆಯನ್ನು ಅವನು ಸದುಪಯೋಗ ಮಾಡ್ಕೋತಾನೆ. ವಿವೇಕವಂತ. ಅವಿವೇಕಿ ಇದೇನು ಬಿಡಪ್ಪ, ನಮಗೆ ಸಾಂಕ್ಟ್ ಬಂದಾಗ ಅಟ್ಟ ಹೋಗೋದು ಹೋದಿಲ್ಲ. ಮತ್ತು ಇದ ಬಾಳ್ಯದ ಬೆನ್ನ ಹತ್ತಿರ್ತದೆ. ಇದ ಸುಖರೂಪ ಅನಿಸ್ತೈತಿ. ವಿವೇಕ ಇಲ್ಲದವನು ಏನು ಇದ ಖರೆ, ಇದ ಸುಖರೂಪ ಅನಿಸ್ತದೆ. ಅವಿವೇಕ ವಿರಹಿತರಿಗೆ ಇದ ಸುಖರೂಪ, ಇದ ಖರೆ ಅಂತ. ವಿವೇಕವಂತವಂತ ಇದ್ದವ ಇದು ಸುಳ್ಳದ ಅಂತ ತಿಳ್ಕೊಂಡು ಉದಾಸೀನ ಇರ್ತಾನ. ಏನು ಅದ್ರಾಗ ಆಸಕ್ತಿ ಇರ್ತದೆ ನಾವು. ಶ್ರವಣಕ್ಕೆ ಮನನಕ್ಕೆ ನಿರ್ದಿಷ್ಟ ವೇಳೆ ಇಟ್ಕೋಬೇಕು ನೋಡ್ರಿ. ಅಂದಾಗಿನ ಗಟ್ಟಿಗೆ ಒಂದು ಹೊತ್ತು ಊಟ ತಪ್ಪಿದ್ರೂ ಚಿಂತಿಲ್ಲ, ಶ್ರವಣ ಮಾತ್ರ ಬಿಡಬಾರ್ದು. ಮನ್ಯಾಗ ಹೆಣ ಕುಂತೈತಿ ಅಂದ್ರೂ ಬಿಡಬಾರ್ದು. ಆಕೈತೇನು ಸುದ್ದಿ ಬಂದ ಕೂಡಲೇ ಸುಮ್ಮನೆ ಕುಂಡ್ರಾಕೈತಿ? ಅತಿ ನಿನ್ನ ಪ್ರೀತಿ ಉಳ್ಳವ್ರು, ಅಗದಿ ನಿನಗೆ ಹತ್ತಿರ ಇದ್ದವ್ರು ನಿನಗೆ ಯಾಕೆ? ನಿನಗೆ ಸಂಬಂಧಿಕ ನಿನ್ನ ಹೆಂಡತಿ, ನಿನ್ನ ಮಕ್ಕಳು ಸತ್ರ ಇನ್ನೊಬ್ಬರ ಸಂಬಂಧ ಅವ್ರು ಯಾವ್ದಾರು ಏನು ಆಗಲಿ ಬಿಡ ಅಂತ ಏನು ಅನಿಸೋದಿಲ್ಲ. ಅದು ಯಾಕ್ರಿ? ಕಾಸ ನಿನ್ನ ಹೆಂಡತಿ ನಿನ್ನ ಮಕ್ಕಳ ಯಾಕ್ರಿ ಸತ್ತಾವಂದ್ರೆ ಸುಮ್ಮನೆ ಕುಂಡ್ರಬೇಕು. ಅಂದ್ರೆ ಆ ಧೀರ ವೃತ್ತಿಗೆ ಇದು ಹತ್ತೈತಿ, ಶ್ರವಣ ಮಾಡ್ಬೇಕು ಅನ್ನೋದು. ಹಂಗೆ ಬೇಕಲ್ಲ. ಮಗ ಸತ್ರು ಚಿಲಕ ಹಾಕಿ ಬಂದು ಶಾಸ್ತ್ರ ಕುಂತಿದ್ಲಕ್ಕೆ ಹೆಣ್ಮಗಳ 400 ಆಗಬೇಕು.
ಅಜ್ಜಾರ್ ಶಿವಾನಂದ ಅಜ್ಜಾರ್ ಇದ್ದಾಗ. ಇನ್ನು ಸುದ್ದಿ ಮಾಡೀನಿ ಅಂದ್ರೆ ಎಲ್ಲರೂ ಶಾಸ್ತ್ರ ಬಿಟ್ಟು ಇಲ್ಲಿ ಬರ್ತಾರೆ. ತೊಂದರೆ ಆಕೈತಿ ಶಾಸ್ತ್ರಕ್ಕೆ ಅಂತ ತಿಳ್ಕೊಂಡು ಹಾಕಿ ವಿಚಾರವಂತ ಹೆಣ್ಮಗಲ್ಲಿ ಸತ್ತದ್ದು ಸತ್ತು ಹೋಗೈತಿ. ಅದನ್ನ ಅಲ್ಲೇ ಚಿಲಕ ಹಾಕಿ ಬಂದು ಶಾಸ್ತ್ರ ಕೇಳಿದೆ ಅಂದ್ರೆ ಸುದ್ದಿ ಮಾಡ್ಯಾರ. ಹಿಂಗಾಗೈತಿ. ಏನು ಆಕೈತೆ ನಮಗೆ? ಹಾಂ, ಸುದ್ದಿ ಮಾಡಿರಿ ಎಲ್ಲ ಕೆಡ್ತೈತಿ. ಇದು ಶಾಸ್ತ್ರ ಟೈಮ್ ತಪ್ತೈತಿ ಎಲ್ಲರಿಗೆ. ಅವ್ರಿಗೆ ತೊಂದರೆ ಕೊಟ್ಟಂಗೆ ಆಕೈತಿ. ನಾ ಬೇಡ ಹತ್ತದ ಸತ್ತು ಹೋಗೈತಿ. ಬಂದಿಂದ ಶಾಸ್ತ್ರ ಮುಗುದಿಂದ ಬಂದು ಅದನ್ನ ಅಂತ್ಯಕ್ರಿಯೆ ಮಾಡ್ಯಾರ. ಏನು ಹಂಗೆ ಮಾಡೋರು ಬೇಕಲ್ಲ ನಮ್ಗೆ. ಹಂಗೆ ಸುದ್ದಿ ಹತ್ತುವರೆಗೆ ಹುಕ್ಕೊಳಕ್ಕೆ ಮಾಡ್ತಾರೆ, ಬಡ್ಕೋತ ನಂಗೆ. ಏನು ಅಂದ್ರೆ ಎಷ್ಟರ ಮಟ್ಟಿಗೆ ನಮಗಿದು ಇದಕ್ಕೆ ಒಲವು ಯಾಕಡೆ ಐತಿ ನೋಡ್ಕೋರಿ. ಏನು ಅಂಥ ಪ್ರಸಂಗ ಬಂದಾಗ ಗೊತ್ತಾಗೈತಿ ನಮಗೆ ಶಾಸ್ತ್ರ ತಿಳಿದೈತಿ ಇಲ್ಲ ಅನ್ನೋದು. ಏನು ಎಷ್ಟರ ಮಟ್ಟಿಗೆ ತಿಳಿದೈತಿ ಅಂದ್ರೆ ಅಂಥ ಪ್ರಸಂಗ ಬಂದಾಗ ಶರೀರ ತಂದ ಹೋಗೋ ಟೈಮ್ ಬರ್ಬೇಕು. ಒಡಲ ತಾವು ನೋಡುವಲ್ಲಿ ಮಡದಿಯರು ಕೆಡುವಲ್ಲಿ ತೊಡ ಎಡರು ನಿಂದೆ ಬರುವಲ್ಲಿ ಚಿತ್ತದ ಸಮತೆಯನ್ನು ಕಾಯ್ದವನೇ ಯೋಗಿ ಸರ್ವಜ್ಞ ಅಂತ. ಏನೂ ಅನಿಸಬಾರ್ದು ನಮಗಂತ. ಏನು ನನ್ನ ಇರುವಿನಲ್ಲಿ ಏನೂ ಆಗಿಲ್ಲ ಅಂತ ಅವಾಗ ಬಾಧೆ ತೋರುದಿಲ್ಲ. ಆ ಸ್ಥಿತಿ ಅವಾಗ ನೆಲೆಯಾಗಿ ನಿಂತಂದ್ರೆ, ಆ ಜ್ಞಾನ ಅವನಲ್ಲಿ ದೃಢಪಟ್ಟಿತ್ತಂದ್ರೆ, ಏನು ನಮಗೆ ಅದ್ರ ಜ್ಞಾನ ಇಲ್ಲ. ಅಜ್ಞಾನ ಅಲ್ಲದನ್ನ ಅನಾತ್ಮದ ತಿಳುವಳಿಕೆ ನಮ್ಮಲ್ಲಿ ಗಟ್ಟಿಯಾಗೈತಿ. ಅಂದಾಗ ನಮಗೆ ದುಃಖ ಮಾಡ್ತೀವಿ, ಶೋಕ ಮೋಹಾದಿಗಳನ್ನು ಮಾಡ್ತೀವಿ. ಅವ್ನು ತಿಳಿದವ ಶೋಕ ಮೋಹಾದಿಗಳನ್ನು ಮಾಡೋದಿಲ್ಲ. ಸತ್ತವ್ರ ಬಗ್ಗೆ ಆಗಲಿ ಇದ್ದವ್ರ ಬಗ್ಗೆ ಆಗಲಿ ಅವ್ಯಾಕೆ ಮಾಡಕ್ಕೆ ಹೋಗ್ತಾನೆ ಶೋಕ ಮೋಹ? ಯಾವ್ದಾರ ಸತ್ತಿದೀತು ಯಾವ್ದಾರ ಆಯಿತು ಅದಲ್ಲ ಅಲ್ಲ ಅಲ್ಲ. ಏನು ಅನಾತ್ಮದ ವಿಚಾರದಾಗ ಆತ್ಮದ ವಿಚಾರ ದೃಢಪಟ್ಟವಂಗ ಇದ್ರ ಬಗ್ಗೆ ಶೋಕ ಮೋಹಾದಿಗಳು ಉಂಟಾಗೋದಿಲ್ಲ ನಮಗೆ. ಸತ್ತವ್ರ ಬಗ್ಗೆ ಆಗಲಿ ಇದ್ದವ್ರ ಬಗ್ಗೆ ಆಗಲಿ ಅವ್ನು ಚಿಂತೆ ಮಾಡಕ್ಕೆ ಹೋಗೋದು. ಏನು ಅಶೋಚಾನನ್ಯ ಶೋಚಸ್ತ್ವಂ ಪ್ರಜ್ಞವಾದಂಶ ಭಾಷತೆ ಗತಾಸೂನ ಗತಾಸೂಂಚ ನಾನು ಶೋಚಂತಿ ಪಂಡಿತ ಅಂತ ತಿಳಿದವ ಸತ್ತೋರ ಬಗ್ಗೆ ಇದ್ದವ್ರ ಬಗ್ಗೆ ಚಿಂತೆ ಮಾಡಕ್ಕೆ. ಯಾವುದದು ಸಾಯುವುದನ ಅದು ಮತ್ತು ಯಾಕ್ರಿ ತೋರ್ ಎಡಗ್ತೈತೆ. ಅದು ಇದ್ದು ಯಾವಾಗಲೂ ಇದ್ದ ವಸ್ತು ಏನು ಅಮರದ, ಅದು ಏನೂ ಆಗಿಲ್ಲ. ಆ ತಿಳುವಳಿಕೆ ಗಟ್ಟಿ ಆದವಾಗ ಇದ್ರ ಬಗ್ಗೆ ಯಾಕೆ ಶೋಕಮೋಹ ಮಾಡ್ತಾರೆ? ಮಾಡಿರಿ ನಿಲ್ತೈತೇನ? ಅದು ಕರ್ಮಕ್ಕನುಸಾರವಾಗಿ ಹೋಗ್ತೈತಿ. ಯಾರ ಸತ್ರ ಹೇಳ್ತಾರ ನಮ್ಮ ಮನ್ಯಾಗ ಅಂತಿದ್ರು ಅಜ್ಜ. ಅದೊಂದು ಕಟ್ಕಿಟಿ ತಪ್ಪು ನಮ್ಗೆ. ಹಿಂಗಂದ್ರೆ ಏನಂತಾರ, ಏನು ಅಂತ ಮಾತಾಡ್ತೀವಿ ಅಂತ ಬೇಯ್ತಾರೆ. ಯಾಕ್ರಿ ಹಾಂ ಚಲೋ ಆಯ್ತು ಬಿಡಿ ಅನ್ನೋದಿಲ್ಲ ಸತ್ರ. ಯಾಕ್ರಿ ಹೇ ಏನು ಮರೇನಿ ಅಂತ ಗೊತ್ತಿಲ್ಲ. ಚಲೋ ಆಯ್ತು ನೋಡಪ್ಪ ಅದು ಅಜ್ಜಾರ ಚಿಗಮ್ಮ ಇಟ್ಟಿಗೆ ದೇಸಾರ ಮನೆ ಕೊಟ್ಟಿದ್ದ. ಅದಕ್ಕೆ ಗಂಡ ತೀರ್ಕೊಂಡ ನಂತರ ಅಜ್ಜಾರ ಅಂತೇಳಿ ಹಂಗಾರೆ ದಿನ ಬಾ ಒಂದಿಟ್ಟು ಜಗ ಬದಲಾಗಲಿ ಅಂತೇಳಿ ಏನೋ ಕರ್ಕೊಂಡು ಹೋಗ್ಲಿ ಅಂತ 1 ತಿಂಗಳ 1.5 ತಿಂಗಳು ಆದ್ಮ್ಯಾಗ ಅವ್ರು ಕರ್ಕೊಂಡು ಹಂಗಾರೆ ಜಗ ಬದಲಾಗಲಿ ಅಂತ ಅಜ್ಜಾರ ಅಂತೇಳಿ ಕರ್ಕೊಂಡು ಹೋಗ್ಯಾರ. ಇವರು ಇದ್ರಂತ ಆ ಟೈಮ್ನಾಗ ಇದ್ರಿಗೆ ಕುಂತು ನೋಡಿದ್ರಂತ ಶಿವಾನಂದ ಅಜ್ಜಾರು. ಬಳಮ್ಮ ನಿನ್ನ ಗಂಡ ಸತ್ತು ಚಲೋ ಆಯ್ತು ನೋಡಿ. ಇಲ್ಲ ಈ ಮಾತು ಕಿವಿಗೆ ಎಲ್ಲಿ ಬೀಳ್ತಿದ್ದೀನಿ ನಿನಗೆ? ದೇಸಾರ ಮಣಿತನದವ್ರು ಅವ್ರು. ಯಾಕ್ರಿ ಬಿಟ್ಟು ಮನೆಗೆ ಹೊರಬೀಳ್ತಿದ್ದಿಲ್ಲ ನೀನು ಅಂದಾಗ ಇಲ್ಲಿ ಮಾತು ಕಿವಿಯಾಗ ಬಿದ್ದ ನಿನ್ನ ಗಂಡ ಸತ್ತು ಚಲೋ ಆಯ್ತು ನೋಡಂದ. ಹಿಂಗಂದ ನನಗೆ ಅಳಾಕ್ ಚಲೋ ಮಾಡಿದ. ನಮ್ಮೂರಿಗೆ ಕಳಿಸ್ಬಿಟ್ಟು ನಡ್ರಿ ನಾನು. ಇವ್ರು ಅಜ್ಜಾರು ಯಾಕೆ ಹಿಂಗ್ಯಾಕೆ ಮಾಡತ್ತೀನಿ ನಿಮ್ಮ ಅಪ್ಪ ಹಿಂಗಂದ ನನಗೆ. ಹೌದು ಅವ್ರು ಏನಂದ್ರೆ ಬರೋಬ್ಬರಿ ಹೇಳ್ಯಾರ ಅವರು. ನಿನಗೆ ಮಾತು ನೀವು ಅಪ್ಪನ ಅವನು ನೀನು ಅವನ. ನನ್ನ ಮೊದಲು ಕಳಿಸ್ಬರ್ರಿ ನಡ್ರಿ ನಮ್ಮ ಊರಾಗ ನಿಮ್ಮ ಸವಾಸ ಸಾಕು ನಿನಗೆ. ಅಲ್ಲೋ ನಾವು ಗಂಡ ಸತ್ರ ಚಲೋ ಆಯ್ತು ಅಂತಂದ್ರೆ ಎಂಥವ್ರು ಇದ್ದೀರಿ ನೀವು? ಅವ್ರಿಗೆ ಕೆಟ್ಟ ಅನಿಸ್ತೈತದಲ್ಲ. ಲೌಕಿಕವನ್ನು ನಂಬಿಕೊಂಡು ಕುಂತವ್ರು. ಅವ್ರ ವಿಚಾರವಂತರು ಭಾಳ ಚಲೋ ಆತಿ ಬಿಡು ಅಂತ ಆದದ್ದೆಲ್ಲ ಒಳಿತೇ ಆಯಿತು. ನಮ್ಮ ನಿಜವನ್ನು ತಿಳ್ಕೊಳಕ ಸಾಧನ ಸಂಪತ್ತಾತು ಅಂತ ಪುರಂದಾಸರು ಅಂದಾರ ಕೀರ್ತನದಾಗ. ಆದದ್ದೆಲ್ಲ ಒಳಿತೇ ಆಯಿತು ನಮ್ಮ ಪುರಂದರ ವಿಠಲನ ನೆನೆಯಲು ಸಾಧನ ಸಂಪತ್ತಾಯಿತು ಅಂತ. ಏನಾಗುವುದೆಲ್ಲ ಒಳ್ಳೇದಕ್ಕಾಗೈತೆ, ಒಳ್ಳೇದಕ್ಕೆ ಆತಿದು ಅಂತ. ಖರೆ ನನಗೆ ಏನಾಗುವುದೇ ನಮ್ಮ ಪ್ರಾರಂಭ ಕರ್ಮಗಳು ಹಾಕಿರ್ತದೆ ಆಗಲಿ ಬಿಡೋದು. ಹಂಗಾಗಿದೆ ಚಲೋ ಆಕೈತಿ ಹಿಂಗಾಗಿ ಗೇನಿಸ್ಕೊಂತ ಕುಂದಿರ್ತೀವಿ. ಸಮಾಧಾನ ಕೆಡಿಸ್ಕೊತೀನಿ. ಏನಾಗಬೇಕಾಗೈತಿ ಅದ ಆಗೈತಿ, ಆಗಬಾರ್ದೇನಾಗಿಲ್ಲ.
ಹಿಂಗೆ ಸುಮ್ಮನೆ ತಿಳ್ಕೊಂಡು ನಿನ್ನ ಕೆಲಸ ನೀ ಮಾಡ್ಕೋ. ಹಂಗಾಗಿದ್ರೆ ಹಿಂಗಾಕಿತ್ತು, ನಂದ ತಪ್ಪಾತಿ, ಜೋಲಿ ಹೋತಿ ನಂದು, ಮತ್ತೆ ಇಲ್ಲದ ಮರ್ಸ್ಕೊಂಡು ಹಿಂಗೆ ಮಾಡಿದ್ರೆ ಹಿಂಗೆ ಏನೇನೋ ಆಕ್ಕಿತ್ತು, ಏನೇನೋ ಕಲ್ಪಿಸ್ಕೊಂಡು ಕುಂದಿರ್ತೈತಿ. ಏನಾಗಬೇಕಾಗೈತಿ ಅದ ಆಗೈತಿ, ಆಗಬಾರದ್ದಾಗಿಲ್ಲ. ಸುಮ್ಮನೆ ದಾರಿ ಹಿಡಿ, ನಿನ್ನ ಕೆಲಸ ನೀ ಮಾಡ್ಕೋ. ನೀ ಇಲ್ಲದ್ದ ಕಲ್ಪಿಸ್ಕೊಂಡು ಇದ್ದು ಸಮಾಧಾನ ಕೆಡಿಸ್ಕೋಬೇಡ ನೀ. ಮತ್ತೆ ಹಿಂಗಾಗಿದ್ದು ಹೆಂಗಾಕಿತ್ತು, ಮತ್ತು ನಾವು ಬೇರೆ ಆಕಿತ್ತು ಅದ ರೀತಿ, ಏನಪ್ಪ ನಾವೆಲ್ಲ ಹಿಂಗಾಗಬಾರ್ದಿತ್ತು, ಲೆಕ್ಕ ತಪ್ಪಿದೀವಿ, ನಾವು ಮೋಸವಾದೀವಿ ಅಂತ ಏನೇನೇನೋ ಕಲ್ಪಿಸ್ಕೊಂಡು ಬಂದಿರ್ತಾನೆ. ಏನೇನು ಆಗ್ಬೇಕಾಗೈತಿ ಯಾವ ಕಾಲಕ್ಕೆ ಅದು ಆಗೈತಿ. ಏನು ನಿನ್ನ ಪಾಪ ಕರ್ಮದಿಂದ ನೀ ಅವನತಿಯನ್ನು ಹೊಂದುವುದಿದ್ರೆ ಅವನತಿನ ಹೊಂತೀನಿ. ನಿನ್ನ ಪೂರ್ವಜನ್ಮದ ಪುಣ್ಯದ ಕರ್ಮದಿಂದ ನೀ ಉನ್ನತಿಯನ್ನು ಹೊಂದೋದಿದ್ರೆ ಅದನ್ನು ಇಡೀ ಜಗತ್ತ ತಡೆಗಟ್ಟಕ್ಕಾಗುದಿಲ್ಲ. ಅವನತಿಯನ್ನು ಹೊಂದೋದಿದ್ರು ಅದನ್ನು ಇಡೀ ಜಗತ್ತ ತಡೆಗಟ್ಟಕ್ಕಾಗಲ್ಲ. ಪಾಪ ಕರ್ಮದಿಂದ ನೀ ಹೊಂದೋದಿದ್ರು ಅದನ್ನ ನೀ ಅನುಭವಿಸಕ ಬೇಕದ. ಮಾಡಿದ್ದನ್ನು ಯಾರು ಉಣ್ಣವ್ರದ ನಂಗೆ ಹೌದಿಲ್ಲ? ಯಾಕೆ ಹಂಗೈತಿ? ಅದು ಕಾರಣ ಐತಿ, ಹಂಗಾಗ ಕಾರಣ ಇರ್ತೈತಿ. ಅದು ನೀ ಅನುಭವಿಸಬೇಕಾಗಿರ್ತೈತಿ ಅದನ್ನ. ನೀ ಏನಾರ ನಾವು ಅದೇ ಶಾಣೆ ಆಗಿದ್ರೆ ಹಿಂಗಾಕಿತ್ತು, ಹಾಕಿದ್ದಿಲ್ಲ, ಮಾಡಿದ ಕರ್ಮ ಐತಿ, ಅಲ್ಲಿ ಉಣ್ಣಬೇಕಾಕೈತಿ. ಇನ್ನೊಂದಿಟ್ಟು ನಿಂತಿದ್ರೆ ಚಲೋ ಕಣ್ಣೆ ಸಿಗ್ತಿತ್ತು ಬಿಡೋ ಮರ, ತಪ್ಪಿದ ಇದ್ರೊಳಗೆ ಸಿಕ್ತು ನಮಗಂತ. ಇದು ಒಂದು ದಿನ ಬಿಟ್ಟಿದ್ರ ಇದನ್ನೊಂದು ಸುಳ್ಳು ಮಾಡಿ ಅದ್ರಕ್ಕೆ ಹೋಗಿದ್ರೆ ಅದೇ ನನಗೆ ಹಾಕಿತ್ತು, ಅದೇ ಬೇಸಿತ್ತು ಬಿಡೋ ಮರ, ಇದ್ರೊಳಗೆ ಗಂಟು ಬಿತ್ತು ನಮಗಿದಂತ. ಇದ್ಯಾವ ಇದ್ರಾಗ ಬಂತುಪ್ಪ, ಯಾವ ವೇಳೆದಾಗ ಹೋದಿವು ಇದಕ್ಕೆ, ನಮ್ಮ ಮಣಿತಾನೆಲ್ಲ ಇದಕ್ಕೆ ಬಂದು ಕಾಡಾಟ ಐತಿ ನೋಡಿದಂತ. ಈ ಕನ್ಯಾ ನಮಗೇನು ಇದು ಬರ್ಲಿಲ್ಲಪ್ಪ, ಇದು ಓಂ ಬರ್ಲಿಲ್ಲ, ಹೌದಿಲ್ಲ? ಇದು ಕಾಲ್ಗುಣ ಏನು ಬಂದೈತಿ ನಮಗಂತಿ ಕಾಡಾಟ ತಪ್ಪು, ಏನೇನೋ ಕಲ್ಪಿಸ್ಕೊತೈತಿ. ಅವ ಇದನ್ನೊಂದು ಬಿಟ್ಟು ಇನ್ನೊಂದು ದಿನ ಬಿಟ್ಟು ಅದನ್ನ ಹೋಗಿದ್ರೆ ಅದು ಚಲೋ ಇತ್ತು ಯಪ್ಪ, ನಮಗೆ ಭಾಳ ಚಲೋ ಇತ್ತು. ಹಂಗೆ ನಿನ್ನ ಕರ್ಮದಾಗ ಐತಿ ಅದು, ಅದನ್ನು ಅನುಭವಿಸಬೇಕು ನೀನು. ಯಾರ್ಯಾರು ಬರ್ಬೇಕು ಅವರೇ ಬರ್ತಾರ ಅವರು, ಹೌದಿಲ್ಲ? ನೀನು ತಪ್ಪಿಸ್ಕೊಳಕ್ಕಾಗೋದಿಲ್ಲ ಅದನ್ನು, ಹೌದಿಲ್ಲ? ಯಾರ್ಯಾರು ಎಂತೆಂಥವ್ರು ಮಾಡಿದ ಕರ್ಮಕ್ಕನುಸಾರಾಗಿ ಹೆಂಡ್ರು ಮಕ್ಕಳು ಅವರ ಬಂದಿರ್ತಾರೆ ನಿನಗೆ. ಮಾಡಿದ ಕರ್ಮಕ್ಕೆ ಋಣಾನು ಸಂಬಂಧದಿಂದ ಅವ್ರು ಬರ್ಬೇಕಾದವ್ರು ಬಂದಾರ. ನಾ ಮಾಡಿದ ಕರ್ಮಕ್ಕನುಸಾರಾಗಿ ಬರ್ತಿರ್ತಾರೆ ಅವರೆಲ್ಲ. ನಿನಗೆ ಯಾವುದೇ ಆಗಲಿ, ಮನಿ ಆಗಲಿ, ಹೊಲ ಆಗಲಿ, ನಿನ್ನ ಮಕ್ಕಳಾಗಲಿ, ಹೆಂಡ್ರಾಗಲಿ ಗಂಡ್ರಾಗಲಿ, ನೀ ಮಾಡಿದ ಕರ್ಮದ ಬೆನ್ನು ಹತ್ತಿರ್ತೈತೆ ಅದು. ಅದರಂತೆ ನಾವು ಸುಮ್ಮನೆ ಅದನ್ನು ಅನುಭವಿಸ್ಬೇಕಾಗ, ಬೇರೆ ಪರಿಹಾರ ಅದಕ್ಕಿಲ್ಲ. ಅಹುದೆಂದೊಡೆ ಪಿರಿದು ಸಾಹಸಗಳೇನೆಪ ರಾಮನಳ ಪಾಂಡವಳು ಕಲಿಕೆ, ಬರಲುಳ ದುಃಖವನ್ನು ಅನುಭವಿಸದೆ ಬೇರೆ ಪರಿಹಾರ ಅದಕ್ಕಿಲ್ಲ. ಬೇರೆ ದಾರಿ ಇಲ್ಲ. ಸುಮ್ಮನೆ ಅದನ್ನು ವ್ಯವಸ್ಥಿತವಾಗಿ ಕರ್ಮ ಸಿದ್ಧಾಂತ ಬರೋಬ್ಬರಿ ನಡೆದಿರ್ತೈತೆ. ಅದಕ್ಕೆ ಒಟ್ಟೆ ತಪ್ಸಕ್ಕಾಗೋದು. ಅದನ್ನು ಅನುಭವಿಸೇ ಘಟಿಸೇ ತೀರ್ತೈತೆ ಅದು. ನೀ ಎಲ್ಲಿ ಹೋದರೂ ಅಡ್ಕೊಂಡ್ರು ನಿನ್ನ ಬಿಡೋದಿಲ್ಲ. ಘಟಿತ ಘಟೈತಿ ಗಿರಿ ಗೌವರೇಶು ಅಂತ. ಮಾಡಿದ ಕರ್ಮ ಪಾಪ ಇರಲಿ ಪುಣ್ಯ ಇರಲಿ, ಮಾಡಿದ ಅದನ್ನು ಅನುಭವಿಸೇ ತೀರ್ಬೇಕು. ಯಾರೂ ಹೊರತಲ್ಲ ಅದಕ್ಕೆ. ಮಾಡಿದ ಕರ್ಮದಿಂದ ಎಲ್ಲೆಲ್ಲಿ ನೀನು ಗಿಡದಡಿಯಲ್ಲಿ ಹಸುವು ಬಿಡಲಿಲ್ಲವೇ ಮರುಳೇ, ಕೃಷ್ಣ ಪರಮಾತ್ಮ ಎಲ್ಲ ಯಾಕ್ರಿ ಏನವು ಕಡಿಮೆ ಇತ್ತು. ಜ್ಞಾನಿ ಎಲ್ಲ ಬಂಧು ಬಳಗ ಯಾರು ಇಲ್ಲ, ಗಿಡದಡಿಯಲ್ಲಿ ಹಸುವು ಬಿಡ್ತು. ಯಾರದಾರು ನೋಡಿ ಈಗ ಅಂತಾರ ಅಜ್ಜವರು, ಅದನ್ನು ಒಳ್ಳೊಳ್ಳೆ ನೆನಪಾಗೈತೆ ನನಗೆ. ಯಾರದಾರು ನೋಡ್ಪ, ಈಗ ಕೃಷ್ಣ ಶರೀರ ಎಲ್ಲಿ ಬಿಟ್ಟ ಅಂದ್ರು, ಅಡವ್ಯಾಗ ಯಾರಿದ್ರು? ಯಾರು ಇಲ್ಲ. ಏನು ಕಡಿಮೆ ಇತ್ತು? ಅವ್ನು ಬಂಧು ಬಳಗ ಎಷ್ಟಿತ್ತು? ಯಾರಿದ್ರ? ಹಂಗಾರೆ ಈಗ ಯಾರದ ನೋಡು, ಹಂಗಾರೆ ಈಗ ಅಂತಾರೆ. ನಾಳೆ ಶರೀರ ಬಿಡ್ತಾರೆ ಇವತ್ತು ರಾತ್ರಿ, ಹಂಗೆ ಹೊರಗೆ ಬೈರ್ ದಿಶೆಗೆ ಹೋದಾಗ ಯಾರದಾರ ನೋಡಂಗಾರ ಈಗ. ಸುಮ್ಮನೆ ಏನು ಮಾತಾಡಕ್ ಬರಲ್ಲ. ಹಿಂಗ್ಯಾಕಂತಾರೆ ಇವರು? ಯಾರದಾರ ನೋಡಂಗಾರ ಈ ಶರೀರ ಸಂಬಂಧಿಗಳು ಯಾರದಾರ ನೋಡಂಗಾರ ಅಂದ್ರೆ ಏನೇನು ಆಗ್ಬೇಕಾಗೈತೆ ಅದನ್ನ ಯಾರಿಗೂ ತಪ್ಸಕ್ಕಾಗೋದಿಲ್ಲ. ನನಗೊಂದು ಈಟ್ ಹೇಳಿದ್ರೆ ನಿಮ್ಗೆ ಅದನ್ನ ಅಜ್ಜಾರ್ ಶರೀರ ಉಳಿಸ್ತೀನಿ ಅಂತ ನಿರಂಜನಪ್ಪ ನಿಮಕ್ ಬಂದ್ರಿ ನಮ್ಮ ಅಪ್ಪನ ಅಂತ ಏನು ಅವ್ರನ್ನ ತೊಗಿ ಕರಿ ಹರಿದು ಬಿಟ್ರು ನಮ್ಮ ಅಜ್ಜಾರು. ಅದನ್ನ ಅನುಷ್ಠಾನದಿಂದ ಅವರ ಅಂತ್ಯಕ್ರಿಯೆ ಮುಗಿಸಿ ಅದನ್ನ ಇದನ್ನ ಮಾಡಿ ಹಂಗಾರೆ ಭೇಟಿಯಾಗಿ ಹಂಗೆ ಹೋಗಬಾರ್ದು ಅಂತ ಅಜ್ಜಾರು ಅದನ್ನ ಬೇಯಾಕೈತಿ ಬಿಟ್ರು ನಮ್ಮ ಊರನ್ನ. ನಮ್ಮ ಅಪ್ಪನ ನಿಮಕ್ ಬಂದ್ರಿ ಹೇಳ್ಬೇಕಿಲ್ಲ, ನಮ್ಗೆ ಹೇಳಿದ್ರು ಮಾಡಲಿ.
ಆಕೆ ರಾಧಮ್ಮ ನಾನು ಬೈತಾರ್ರಿ ಒಂದಿಟ್ಟು ನೀವು ಬರ್ರಿ ಅಜ್ಜಾರ್ ಅಂತ ಹೇಳ್ತಾರೆ. ಆಕೆ ಬಂದು ಕಡೆ ಭೇಟಿಯಾಗಿ ಬಾದ್ಲಾಕಿ ಆಕೆ ಮ್ಯಾಗಂತಿ ಮುನ್ಗನ ಕಂಗಾಲ ಅಜ್ಜಾರ ಏ ಹಿಂಗೆ ಏನೇನಾಯ್ತು ಆಗಾಗ ತಪ್ಪಿಸೋಕೆ ಆಗಲಿಲ್ಲ ನಮ್ಗೆ. ಆ ಭಾವ ಬರಲೇ ಇಲ್ಲ ನಮ್ಗೆ. ಹಿಂಗೆ ಆಕೈತೆ ಅನ್ನೋದು ಏನು ಗೊತ್ತು. ಅವ್ರ ಶರೀರ ಬಿಡ್ತಾರೆ ಅನ್ನೋದು ನಮ್ಮ ಕನಸು ಮನಸ್ಸಿನೇ ಆಗಿಲ್ಲ. ಇಲ್ಲ ದವಾಖಾನ್ಯಾಗ ಶರೀರ ಇಟ್ಕೊಂಡು ನಾ ತೆರೆ ಹಿಡ್ಕೊಂಡು ನಿಂತೇನಿ. ಡಾಕ್ಟರ್ಗಳೆಲ್ಲ ಚೆಕ್ ಮಾಡಿ ಹೋದ್ರೆ ಹಂಗಾರೆ ಏನೋ ಇನ್ನು ಆರಾಮ ಆಗ್ಬೋದು ಅಂತ ಹಿಂಗೆ ತೆರೆ ಇಟ್ಕೊಂಡು ಕುಂತೇನಿ. ಹನುಮಂತ ಅವ್ರಿಗೆ ಹೋಗಿ ಎಲ್ಲ ಕೇಳಿ ಬಂದವು. ಅಪ್ಪ ಅವ್ರ ಶರೀರ ಬಿಟ್ಟಾರ ಅವರು, ನಮ್ಗೆ ಗೊತ್ತಾಗಲಿಲ್ಲ. ಅವರು ಏನು ಗೊತ್ತಾಗ್ಲಂಗೆ ಶರೀರ ಬಿಟ್ಟರು ಅವರು. ಅವ್ನು ಬಂದ ಹಿಂಗೆ ಮಾತಾಡಕತ್ತಾರ ಅಂತ ಅಂದ್ಕೂಡ್ಲೆ ಚೆಂಡು ಬಿಟ್ಟು ನಾವು ಅಜ್ಜಾರು ಹಿಡ್ಕೊಂಡದ್ದು. ಅವಾಗ ಅಜ್ಜಾರು ಚಳಿ ಅವಾಗ ನನಗೆ ಗೊತ್ತಾದದ್ದು ಹಂಗಾರೆ ಬಿಟ್ಟಾರ ಇವ್ರನ್ನು ಹಿಡ್ಕೊಂಡು ಕುಂತು ಬಿಟ್ಟೆ ನಾ. ಹಂಗೆ ಚೆಂಡ ಅಳಿಗಾಳ ಅವ ಜಮಾದಾರ ಇದನ್ನ ಹಿಡ್ಕೊ ಈ ಕಡೆ ಬಹಳ ತ್ರಾಸ ಮಾಡ್ಕೊಳಕತ್ರು. ಚೆಂಡು ಹಿಡ್ಕೊ ಇದನ್ನು ಅವ್ರು ಪುಷ್ ಕೊಡಾಕತ್ರು, ಆಕ್ಸಿಜನ್ ಕೊಡಾಕ ಚೆಂಡು ಹಿಂಗೆ ಹಿಂಗೆ ಅಳಿಗಾಡ್ಸಾಕತ್ತಿದ್ರು. ಆಕ್ಸಿಜನ್ ಹಚ್ಚಿದ್ರು, ಅದಕ್ಕೆ ಹಿಡ್ಕೊಂಡು ಕುಂತೀವಿ ನಾವು ಜಾಸ್ತಿ ಚೆಂಡು ಎಲ್ಲ ಮಾಡಿ ಅವರು ಅದನ್ನು ಇದು ಬರ್ತಾ ಹಿಡಿದು ಅಲ್ಲಿ ಹೋಗಿ ಮಾತಾಡಕ್ಕೆ ಬಿಟ್ಟರು ಅವ್ರ ಶರೀರ. ಮಾತಾಡೋದು ಹನುಮಂತ ಕೇಳಿ ಬಂದ, ಅಪ್ಪ ಅವರು ಹಿಂಗೆ ಮಾಡಾಕ್ತಾರೋ ಅಂತಂದು. ಚೆಂಡು ಬಿಟ್ಟು ಹಿಂಗೆ ಬಿದ್ದು ಬಿಟ್ಟು ಶರೀರ ಬಿಟ್ಟಿದ್ರು ಶರೀರ. ಏನು ಹೋಗ್ಬಿಡ್ತು. ಏನೋ ನಂದು ಪುಣ್ಯ ಅಪ್ಪ ಅವ್ರ ಶರೀರ ಬಿಡು ಚೆಂಡು ಹಿಡ್ಕೊಂಡು ಬರ್ತೀನಿ ನಾನು ಅಂತ್ಯ ಕಾಲಕ್ಕೆ. ಏನು ಅದನ್ನು ಹಚ್ಚಿ ಗದ್ದ ಹಿಡಿಸ್ತೀವಿ ಮಂದಿ ಹಂಗೆ. ಮತ್ತು ಅದನ್ನು ಡಿಸ್ಚಾರ್ಜ್ ಮಾಡಿಸಿ ಅವಾಗ ಡಿಸ್ಚಾರ್ಜ್ ಮಾಡೋಕೆ $120 ಚಾರ್ಜ್ ಮಾಡಿದ್ರು ಆ ಟೈಮ್ನಾಗ. ಅವಾಗಿಂದ ಬರೀ ಅದನ್ನು ಡಿಸ್ಚಾರ್ಜ್ ಮಾಡ್ಸಕ್ಕೆ. ಅದನ್ನು ನಾನು ಕಾರ್ ಗಿಡಕ್ಕೆ ನಾನೇ ಹಿಡ್ಕೊಂಡು ಕುಂತೀನಿ. ಅದನ್ನು ಅಜ್ಜಾರು ಶರೀರ ನಾ ಹಿಂಗೆ ಹೊತ್ಕೊಂಡು ಹಿಂಗೆ ಕುಂತೇನಿ. ಪಕ್ಕೀರ್ಗೌಡ್ರು ಬಂದರು. ಇವರು ನಮ್ಮ ಹೆಣ್ಮಕ್ಳು ಅದು ಕುಂದಿರ್ತೇವಂತಾರು, ನೀ ಬಾ ಅನ್ನಕತ್ತು. ದೊಡ್ಡ ಮಂದಿ ನೋಡೋರು ದೇಸಾರು ಯಾರು ಬರ್ರಿಪ್ಪ ಅಂತ ನಾವು ಕೊಟ್ಟು ನಮ್ಮ ಊರನ್ನ ಅವ್ರು ಹೆಂಗೆ ಕೊಟ್ಟಿವಿ ನೀ ಅಜ್ಜಾರು ಶರೀರ ಹೆಂಗೆ ಬಿಟ್ಟು ಇಳದಿನಿ ಅಂತ ನಮ್ಮ ಶಿಷ್ಯ ಬೇಯಾಕೈತಿ ಬಿಟ್ರು. ನಾನು ಹಚ್ಚಿ ಮತ್ತೊಂದು ಗಾಡಿ ಮಾಡಿದ್ರು, ಬೆನ್ನು ಹಚ್ಚಿರ ಗಾಡಿ ಬೆನ್ನು ನಮ್ಮನ್ನ ಕೈ ಬಿಟ್ಬಿಟ್ರು. ಹಿಂದಗಡೆ ಮತ್ತು ಹೊಳೆನ ಶಿವಪ್ಪನ ನಾವು ಒಂದು ಗಾಡಿ ಮಾಡ್ಕೊಂಡು ಮತ್ತೆ ಹಿಂಗೆ ಕೊಂಡ್ಕೊಪ್ಪದು ಸುದ್ದಿ ಹಚ್ಕೊಂಡು ಹಿಂಗೆ ಬಂದು ಏನು ಹಿಂಗಾಗ್ತದ ಘಟನೆ. ಇದ್ದ ಗೊತ್ತು ಹಚ್ಚಿ ಕೊಡೋದಿಲ್ಲ ಬಿಟ್ರಿ. ಯಾವ ಹೊತ್ನ್ಯಾಗ ಹೋಗ್ತೇವೆ ಯಾವ ಶರೀರದ ಯಾರ್ದು ಹಿಂಗೆ ಹೇಳಕ್ ಬರೋದಿಲ್ಲ. ಏನು ಯಾರಿಲ್ಲ ಇಲ್ಲ 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 ಕಂಡು ಹಂಗರ್ಕಿಗೆ ಹೋಗಿ ನಮ್ಮ ಊರಿಗೆ ಬಂದು ಸೂರ್ಯವಂಕ ಹೋಗ್ತದ ಗಾಡಿ. ಮೊದಲು ಹಂಗರ್ಕಿಗೆ ಹೋದ್ರು. ಏನು ಹಂಗರ್ಕಿಗೆ ಹೋಗಿ ನಮ್ಮ ಊರಿಗೆ ಬಂದ್ರು. ಊರಾಗೆಲ್ಲ ರಾತ್ರಿ ಅದು ಹೋಗೈತಿ ಗಾಡಿ. ಅದು ನಮ್ಮನ್ನು ಹಾಂ ಹಾಂ ಏನು ಆ ಟೈಮ್ ಏನು ಆಗಿ ಹೋತಪ್ಪ ಆ ಟೈಮ್. ಅದು ಘಟನೆ ಜ್ಞಾನಿಗಳಿಗೆ ಕರ್ತೃತ್ವ ಭೋಕ್ತೃತ್ವ ಬುದ್ಧಿ ಇರುವುದಿಲ್ಲ. ಸಾಮಾನ್ಯ ಜನರಿಗೆ ವಾಸನ ಇರ್ತದೆ. ಅದರ ಪ್ರಕಾರ ಅವರು ಜನ್ಮ ತಾಳ್ಬೇಕಾಗತ್ತೆ. ಏನು ಆ ವಾಸನ ನಾಶ ಮಾಡಿಕೊಂಡದ್ದು ಅವ್ರಿಗೆ ಜನ್ಮ ಬರುವುದಿಲ್ಲ. ವಾಸನ ನಾಶ ಮಾಡಿಕೊಡಿಲ್ಲ ಅಂದ್ರೆ ಮತ್ತೆ ಪುನರ್ಜನ್ಮ ಬರುವುದಿಲ್ಲ. ಅದಕ್ಕೆ ವಾಸನೆ ಉರಿಸದೆ ನಾಶ ಮಾಡಿಕೊಳ್ಳೋದು ಪೂರ್ಣ ಜ್ಞಾನ ಆದಾಗ ಅವು ನಾಶಕ್ಕೆ ವಾಸನೆಗಳು. ವಾಸನಾ ನಾಶ ಆಗದ ಹೊರತು ಜ್ಞಾನ ಆಗೋದಿಲ್ಲ, ಜ್ಞಾನ ಆಗದ ಹೊರತು ವಾಸನಾ ನಾಶ ಆಗೋದಿಲ್ಲ. ಮದುವೆ ಆಗದ ಹೊರತು ಹುಚ್ಚು ಬಿಡೋಂಗಿಲ್ಲ, ಹುಚ್ಚು ಬಿಡದ ಹೊರತು ಮದುವೆ ಆಗೋಂಗಿಲ್ಲ. ಹಂಗೆ ಜ್ಞಾನಿಗಳ ಶಾಸನ ಮಾಡಿದ್ರು
ಆ ಜೀವಿಗಳ ಕಲ್ಯಾಣಕ್ಕೋಸ್ಕರ ಮಾಡ್ತಿರ್ತಾರೆ. ಏನು ಮಾಡಿದ್ರು ಅವ್ರು ಒಳ್ಳೇದನ ಕಲ್ಯಾಣನ ಆಯ್ತೈತಿ. ಅವರಲ್ಲಿ ಸ್ವಾರ್ಥ ಎಳಷ್ಟು ಇದೆ. ಅನ್ಯ ಆಲೋಚನೆಗಳನ್ನು ಮಾಡೋದು ಯಾವಾಗ ನೀ ಕೈ ಬಿಡ್ತಿ, ಅವಾಗ ನಿನಗಿದು ಅನುಭವ ಬರಕ್ಕೆ ಶುರು ಆಗ್ತೈತಿ ನೋಡಿ. ಆನಂದ ಸೂತ್ರ ಅವಾಗ ಹತ್ತೈತಿ. ಈ ಆಲೋಚನೆಗಳ ಬೆನ್ನು ಹತ್ತಿದೆ ಅಂದ್ರೆ ನೀ ಹಂಗೆ ಜನ್ಮ ಜನ್ಮಾಂತರ ತಿರುಗುದು. ನಾವು ತ್ರಿಪುರ ಸಂಹಾರಿ ಅಂದ್ರೆ ಮೂರು ಪುರ ಅಂದ್ರೆ ಪಟ್ಟಣ, ಮೂರು ಎಚ್ಚರ ಕನಸು ನಿದ್ರಿ, ಮೂರು ಅವಸ್ಥೆಗಳನ್ನು ದಾಟಿದವ ಅಂತ. ಅವನು ನಾಶ ಮಾಡ್ಕೊಂಡವ, ಪುನಃ ಅವನು ಬರದಂಗೆ ಮಾಡ್ಕೊಂಡವ. ಏನು ಜಾಗ್ರ ಸ್ವಪ್ನ ಸುಷುಪ್ತಿ ಮೂರು ಅವಸ್ಥೆಗಳ ಸಂಬಂಧವನ್ನು ತಪ್ಪಿಸ್ಕೊಂಡವ. ಕನಸು ನೆನಸುಗಳ ದಾಟಿ ಸುಪ್ತಿಯ ಗೊಣಸನು ಸಲಿಮೀಂಟಿ ಅಂತ. ನಿದ್ರಿ ಇದನ್ನು ಮೀರಿದವ. ಆರು ಅರಿಯದ ತುರ್ಯಾತೀತ ಆನಂದ ಶಿವಾನಂದ ಒಂದು ಮಂಗಳ ಅಂದ. ಮೂರು ಅವಸ್ಥೆಗಳ ಸಂಬಂಧವನ್ನು ತಪ್ಪಿಸ್ಕೊಂಡು ನಂದೇನೂ ಕೆಲಸ ಇರಲಿಲ್ಲ ಅಂತ. ನಾನು ಇನ್ನೂ ಅವಸ್ಥೆದಾಗ ಏನೇನೋ ಮಾಡಬೇಕು, ಅದನ್ನು ಮಾಡಬೇಕು. ಏನು ಮಾಡಿ ಏನಾಗೈತೆ ನೋಡ್ಕೊ, ಎಲ್ಲ ವ್ಯರ್ಥ. ನೀನು ಮಾಡೋದಿಲ್ಲ. ಅದಕ್ಕೆ ನಿಜದ ಎಚ್ಚರಿಕೆಯನ್ನು ಮಾಡ್ಕೊ. ಇದ್ರಾಗ ನಂದು ಏನೂ ಕೆಲಸ ಇಲ್ಲ ಅನ್ನೋ ಒಂದು ಕೆಲಸ ಇದೆ. ಜಾಗ್ರಾವಸ್ಥೆ ಒಂದು ಹಾರಿಸಿಬಿಟ್ರೆ ಆರಾಮನ ಇರ್ತಾನೆ ನೋಡ್ರಿ. ನಾವು ಉದ್ದೇಶ ಸುಖ ಹೊಂದಬೇಕನ್ನೋದೈತಿ. ಕ್ರಮ ಯಾವ್ದನ್ನು ಹೇಳಿದಿರಿ? ಸಂಕಟ ಹೊಂದೋದು ಹೇಳ್ತೀವಿ. ಏನು ಸುಖಿ ಆಗೋದ್ರ ಬದಲಾಗಿ ದುಃಖಿ ಆಗ್ಲಿಕ್ಕತ್ತೀವಿ. ಕ್ರಮ ತಪ್ಪೈತಿ. ಏನು ಸುಖ ಹೊಂದಬೇಕನ್ನೋ ವಿಚಾರ ಎಲ್ಲಿ ತನಕ ಇರ್ತದೆ ಅಲ್ಲಿ ತನಕ ಸುಖದಿಂದ ಇರುವುದೇ ಇಲ್ಲ. ನಿಜವನ್ನು ಲಕ್ಷಿಸಿ ನೋಡಿಕೊಂಡಾಗ ಇದು ಹೊಳಿತೈತೆ ನಮಗೆ. ಮಾತು ಮನಗಳಿಂದ ತತ್ತ ಮೀರಿದ. ಹೌದು, ಮನಸ್ಸು ಮತ್ತು ಮಾತುಗಳಿಗೆ ಅದು ನಿಲುಕಲಾರದು. ವಿಚಾರಕ್ಕೆ ಆಸ್ಪದ ಕೊಟ್ಟಾಗ ಇದು ಹೊಳಿತೈತಿ ನಮಗೆ. ವಿಚಾರಕ್ಕನ ಆಸ್ಪದ ಕೊಡೋದಿಲ್ಲ ಅಂದಿಂದ ಯಾವಾಗ ಹೊಳಿಬೇಕು ನಿಮಗೆ? ಅದ್ರಾಗ ಸಿಗ್ತೈತಿ ಇದ್ರಾಗ ಸಿಗ್ತೈತಿ ಅಂತ ಅದ್ರ ಬೆನ್ನತ್ತಿ ಎದ್ರಾಗ ಐತಿ ಅನ್ನೋದು ವಿಚಾರ ನಿತ್ತು ನೋಡ್ಕೊಂಗಾರ. ಎದ್ರಾಗೂ ಇಲ್ಲಪ್ಪ. ಇದು ಎಲ್ಲಿ ಹೋದ್ರೂ ಸುಖ ಶಾಂತಿ ಇಲ್ಲ. ನಮ್ಮೊಳಗೆ ನಾವು ನೋಡ್ಕೊಳ್ಳೋ ಕೆಲಸ ಇದೆ ಅನ್ನೋದು ಹೊಳಿ ಮಠ ಹಿಂಗೆ ತಿರುಗುದ. ವಿಚಾರ ಮಾಡ್ಲಿಕ್ಕೆ ಹತ್ತಿದ್ರೆ ಇದ್ರಾಗ ಏನೂ ಇಲ್ಲ ಅನ್ನೋದು ಹೊಳಿತೈತಿ, ಗೊತ್ತಾಕೈತಿ. ಏನೈತಿ ನೋಡ್ರಿ ಹಂಗಾರೆ ಬಾಳೆದಾಗ ಹೊಸಾದ ಏನೈತಿ? ತಿರ್ಗಾ ಮರ್ಗ ಅದ ಹೋಗೋದಿಲ್ಲ. ಮಾಡಿದ್ದ ಮಾಡೋದು, ನೋಡಿದ್ದ ನೋಡುದು. ಅವ ಇಂದ್ರಿಯಗಳು, ಅವ ವಿಷಯ ವಸ್ತುಗಳು. ಎಷ್ಟು ಸಲ ಹುಟ್ಟಿ ಬಂದರೂ ಅದನ್ನ ಮಾಡೋದು. ನೀವು ಅದನ್ನು ಮಾಡಿ ಏನೇನು ಅಣುಲಿ ಉಂಡಿ ನೋಡ್ಕೋರಿ. ವಿಷಯದಲ್ಲಿ ಸುಖ ಸಿಗ್ತೈತೆ ಅನ್ನೋ ಬುದ್ಧಿ ಲೋಪ ಆಗ್ಬೇಕು, ನಾಶ ಆಗ್ಬೇಕು. ಅದು ಇತ್ತು ಅನ್ನೋ ಸಿಗ್ತೈತೆ ಅನ್ನೋ ಬುದ್ಧಿ ಇತ್ತು ಅಂದ್ರೆ ಅದ್ರ ಬೆನ್ನು ಹತ್ತಿ ತಿರುಗ್ತೈತಿ. ಮತ್ತೆ ಸಿಗೋದಿಲ್ಲ ಅನ್ನೋದು ಖಾತ್ರಿ ಆದವಂಗ ಅದ್ರಾಗ ಹೊಳ್ಳೆ ಅವ ನೋಡುದಿಲ್ಲ. ನಾವು ಗೊತ್ತೈತಿ ಬಿಡ, ನಾವು ಖಾತ್ರಿ ಮಾಡ್ಕೊಂಡು ನಾವು ಹೊಳ್ಳೆ ನೋಡುದಿಲ್ಲ. ಈ ಶರೀರಕ್ಕೆ ಜಡವಾದ ಲಂಟ ಹಾಕ್ಬೋದು. ಏನು ಅವು ಮನಸ್ಸಿನ ವಾಸನ ಹೊಕ್ಕವು. ಅವನು ಶರೀರಕ್ಕೆ ಲಂಟ ಹಾಕಿದ್ರೆ ಮನಸ್ಸಿಗೆ ಹಾಕಿದ ಹೊಕ್ಕವು. ಮನಸ್ಸಿಗೆ ಶ್ರವಣ, ಸೂಕ್ಷ್ಮವಾದಂಥ ಶ್ರವಣ ಮನನ ನಿಧಿಧ್ಯಾಸನ ಲಂಟ ಹಾಕು. ಅಂದಾಗ ನಿನಗೆ ಇದು ಅನುಭವ ಬರ್ತೈತಿ. ಮನಸ್ಸಿಗೆ ಲಂಟ ಹಾಕುಲೆ ಬರೀ ಶರೀರಕ್ಕೆ ಲಂಟ ಹಾಕಿದ್ರೆ ಸನ್ಯಾಸಿಕ್ಕೆ. ಮನಸ್ಸಿಗೆ ಲಂಟ ಹಾಕಿದಾಗ ಸನ್ಯಾಸಿ ನೀನು. ಶರೀರಕ್ಕೆ ಲಂಟ ಹಾಕಿದ ಮಂದಿಗೆ ಗೊತ್ತಾಕೈತಿ, ಮನಸ್ಸಿಗೆ ಲಂಟ ಹಾಕಿದ ಮಂದಿಗೆ ಏನು ಗೊತ್ತಾಕೈತಿ? ಮನಸ್ಸು ಒಂದು ಏನು ಹಂಗೆ ಉರಿಯಾಡ್ತಿರ್ತೈತಿ. ಶರೀರಕ್ಕೆ ಲಂಟ ಹಾಕೊಂಡಿರ್ತಾನೆ. ಮನಸ್ಸೆಲ್ಲ ಹರಿದಾಡ್ತಿರ್ತೈತಿ. ಅದಾಗಿದ್ರೆ ಚಲೋ ಆಕೈತಿ, ಇದು ಹಂಗೆ ಮಿಸ್ಗೆ ಆಡ್ತಿರ್ತೈತಿ. ಏನಾರು ಹೊಡೆದು ಗಿಡ್ದಾರೆ, ಯಾವನಾರು ಹೊಡೆದು ಗಿಡ್ದಾನ ಸುಮ್ಮನೆ ಕುಂತಿರ್ತಾನೆ. ಎಲ್ಲ ಮನಸ್ಸು ಓಡಾಡ್ತಿರ್ತೈತೆ. ಅದು ಯಾವ ಮಿಥ್ಯಾಚಾರ್ಯ. ಮನಸ್ಸಿನ್ಯಾಗ ಹೊರಗೆಲ್ಲ ಬಂದ್ ಮಾಡಿ ಮನಸ್ಸಿನ್ಯಾಗ ಅದನ್ನ ನೆನಪು ಮಾಡಾಕತ್ತಂದ್ರೆ ಅವ ಮಿಥ್ಯಾಚಾರ್ಯ ಅಂತ. ಬಾಹ್ಯೇಂದ್ರಿಯಗಳನ್ನು ನಿಗ್ರಹಿಸಿ ಒಳಗೆ ಅಂತರಂಗದೊಳಗೆ ಅದನ್ನ ನೆನಪು ಮಾಡಾಕತ್ತ ಅವ ಮಿಥ್ಯಾಚಾರ್ಯ. ಏನು ಆ ಭಾಳ ಹೀನ ಸ್ಥಿತಿ ಬರ್ತದೆ. ಏನು ಮನುಷ್ಯನಿಂದ ನಾವು ಕೈ ಬಿಡಬೇಕು. ಅದು ನಿಜವಾದ ಅದು ಸನ್ಯಾಸ. ಏನು ಯಾರದಾರ ಸನ್ಯಾಸಿ ಅನ್ನೋರೆಲ್ಲ ಸೋಗ ಹಾಕಿಬಿಟ್ರೆ ನೀನು ಕಂಟ್ರೋಲ್ ಆಗಿಬಿಡ್ತೈತೆ. ನಾವು ಎಲ್ಲ ಹೋಗಿಬಿಡ್ತಾವ. ಅವನು ವಾಸನ ಸೋಗಿ ನೋಡಿ ಸೋಗ ಹಾಕಿರೋ ವಾಸನ ಕಡಿಮೆ ಕವೆ. ತಲೆ ಬೋಳ್ಸಿರ ಯಾಕ್ರಿ, ಬಟ್ಟೆ ಬದಲು ಮಾಡಿರ, ಗಡ್ಡ ಬಿಟ್ರೆ, ಹೊರಗಿನ ಯಾವ ಇವತ್ತಿ ಪಟ್ಟ ಬಿಡಿದ್ರೆ ಹೊಕ್ಕವ ನಾವು.
ಭೋಗ ವಾಸನೆಗಳು. ಬತ್ಲೆ ಅಡ್ಡಾಡಿ ಹೋಗ್ತಾವ. ಮನಸ್ಸು ಬತ್ಲೆ ಆಗ್ಬೇಕಲ್ಲ, ಶರೀರ ಬತ್ಲೆ ಆಗೈತಿ. ದನಗಳನ್ನು ಬತ್ಲೇನೆ ಇರ್ತಾವ, ಅವಕ್ಕೂ ಆಗ್ಬೇಕಾದಿತ್ತು ಜ್ಞಾನ. ಹೌದಿಲ್ಲ? ಅಡ್ಡಾಡ್ತಾವಿಲ್ಲ ಅವು ದನಗಳು, ಅವು ಏನು ಅರ್ಬಿ ಹಾಕೋತಾವ. ಮಂಗ್ಯ ಮುಸುವ ಅಡ್ಡಾಡ್ತಾವಿಲ್ಲ ಬತ್ಲೆ, ಅವಕ್ಕೂ ಜ್ಞಾನ ಆಕೈತಿ. ಸಂಧ್ಯಾ ಸೂತ್ರ ಹತ್ತು ಮಟ ಒಳಗೆ ನಿಂದ್ರಕ್ಕೆ ಒಲ್ಲೆ ಅಂತೈತಿ ಮನಸ್ಸು. ಅದು ಹೆಚ್ಚು ಅಂದ್ರೆ ಹೊರಗೆ ಹೋಗಕ್ಕೆ ಒಲ್ಲೆ ಅಂತೈತಿ. ಅದನ್ನು ಹಚ್ಕೊಳ್ಳುವಂಥ ಒಂದು ಇದು ಬೇಕಲ್ಲ, ದೃಢತರವಾದಂಥ ಇಚ್ಛಾ ಬೇಕಲ್ಲ, ಅದನ್ನು ಹಚ್ಕೊಂಡೇ ತೀರ್ಬೇಕನ್ನುವಂಥ ಛಲ ಬೇಕು. ವಿಷಯ ಬಗ್ಗೆ ಏನಾರು ಹಿಡಿದಿದ್ದಂದ್ರೆ ಅದ್ರ ಆರ್ಬಾರ ಹಿಡಿಬೇಕಾಕೈತಿ ನಾವು. ಅದ್ರ ಗುಲಾಮರಾಗಬೇಕಾಕೈತಿ. ಅದು ಬೇಕಂದ್ರೆ ಯಾವ್ದು ಬೇಕಂತ ಅದ್ರ ಗುಲಾಮ, ಅದು ಹೇಳ್ದಂಗೆ ಕೇಳ್ಬೇಕು. ಹೆಂಡ್ತಿ ಬೇಕಂದ್ರೆ ಹೆಂಡ್ತಿ ಹೇಳ್ದಂಗೆ ಕೇಳ್ಬೇಕು ನೀವು. ಗಂಡ ಬೇಕಂದ್ರೆ ಗಂಡ ಹೇಳ್ದಂಗೆ ಕೇಳ್ಬೇಕು. ವಿಷಯಾದಿಗಳು ಯಾವ ಬೇಕಂತ ಅದ್ರ ಬೆನ್ನ ಅದ ಗುಲಾಮನ ನೀವು. ಮುಕ್ತಿ ಬೇಕಾತಂದ್ರೆ ಅದನ್ನ ಯಾರು ಹೊಂದಿರ್ತಾರ ಅವ್ರು ಗುಲಾಮ ಆಗ್ಬೇಕು. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಅಂತ. ಅವ್ರು ಹೇಳಿದಂಗೆ ನೀ ಕೇಳ್ಬೇಕು. ನಾ ಹೇಳ್ದಂಗೆ ಗುರುಗಳು ಕೇಳಿದ್ರೆ ಮುಕ್ತಿ ಆಕೈತಿನ? ಗುರುಗಳು ಹೇಳ್ದಂಗೆ ನಾವು ಕೇಳ್ಬೇಕಿಲ್ಲ. ಮುಕ್ತಿ ಹೊಂದಿದವರು ನಾವು ಹೇಳಿದಂಗೆ ನಮ್ಗೆ ಅನುಕೂಲ ಆಗುವಂಗೆ ಅವ್ರು ಹೇಳ್ಬೇಕಂತ. ಯಾಕ್ರಿ? ಎಂದಾಗಬೇಕು ಗುರುವಿನ ಮಾರ್ಗದರ್ಶನದೊಳಗೆ ನಾವು ಹೋಗ್ಬೇಕು. ಹೆಜ್ಜೆ ಹೆಜ್ಜೆಗೂ ಗುರುವಿನ ಅವಶ್ಯಕತೆ ಐತಿ. ಏನು ಜಾಗ್ರಾವಸ್ಥೆಯೊಳಗೆ ವಿಷಯದ ವ್ಯಾಪಾರ ಎಲ್ಲ. ಈ ಜಾಗ್ರಾವಸ್ಥೆ ಸುಖದಾಗೈತು ದುಃಖದಾಗೈತು ನೋಡ್ಕೊ. ಇದು ಸಂಕಟ ಐತೆ ಅಂದ್ರೆ ಇದನ್ನ ಅಡಗಿಸಿದನು ತೋರ್ದಂಗೆ ಮಾಡ್ಕೊ. ಎಂದೆಂದು ಇದನ್ನ ನೆನಪು ಬರ್ದಂಗೆ ಮಾಡ್ಕೊ. ಎಚ್ಚರಿಕೆ ಸಂಬಂಧ ತಪ್ಪಿದಾಗ ಆರಾಮೈತೇವೆ, ಎಚ್ಚರಿಕೆ ಸಂಬಂಧ ಇದ್ದಾಗ ಆರಾಮೈತೇವೆ ನೀವು ನೋಡ್ಕೊರಿ. ಇದ್ದು ಹೆಚ್ಚಾಗಿದ್ರ ಸಂಬಂಧ ಎಲ್ಲ ತಪ್ಪೈತಿ, ಎಷ್ಟು ಆರಾಮೈತಿ. ಎಚ್ಚರ ಆದ ಕೂಡಲೇ ಮತ್ತೆ ಯಾಕೆ ಬಂತಪ್ಪ ಇದು ನಮಗೆ, ಈ ಭಾವ ಬರಬಾರ್ದಿತ್ತು ಅಂತ. ನಿದ್ದೆ ಹೆತ್ತವನು ವಿಷಯ ಹೇಳಕ್ಕೆ ಒಲ್ಲೆ ಅಂತ ನಾವು ಯಾಕಾರ ಹೇಳ್ತಾನೆ ಮರ, ಬೇಡ ರಾಮ ಅದೇನ ಅಲ್ಲಿ ನಿದ್ದೆಯೊಳಗೆ ಯಾವ ಗದ್ದನೂ ಇದ್ದಿದ್ದಿಲ್ಲ ಅಂತ. ಮತ್ತಿದು ಗದ್ದಲ್ದಾಗ ಬಿದ್ದೀನಿ, ಮತ್ತೆ ಎಚ್ಚರಿಕೆಗೆ ಬಂದ. ಎಚ್ಚರ ಆಗದಂಗೆ ಎಂದ ಮಾಡ್ಕೊಂಡೇನಪ್ಪಾ ಅಂತ ಹೊಟ್ಟೆಬೇನೆ ಹತ್ಬೇಕು ನೋಡ್ರಿ. ಏನು ಅದಕ್ಕೆ ಈ ಎಚ್ಚರಿಕೆ ಅವಸ್ಥೆ ಅಡಗಿಸ್ಬೇಕನ್ನೋದು ತೋರ್ದಂಗೆ ಇನ್ನೊಮ್ಮೆ ಎಂದೆಂದು ಇದು ಬರ್ದಂಗೆ ನೆನಪಿಗೆ ಬರ್ದಂಗೆ ಮಾಡ್ಕೋಬೇಕಾಗಿತ್ತು ನಾವು. ಅಂದ್ರೆ ಜ್ಞಾನ ಸಮಾಧಿಯನ್ನು ಹೊಂದಬೇಕು. ಯಾವ ದಿನಸ ನಮಗೆ ಸುಖ ಕೊಡ್ತಾವ ಅಂತ ಹಿಡ್ಕೊಂಡು ಕುಂತಿ, ಅವ ನಿನಗೆ ಬಾಧಕಕ್ಕವು. ಅವನು ಗಳಿಸ್ಕೊಂಡು ಕುಂತಿ, ಆ ಗಳಿಸಿದ ವಸ್ತುಗಳೇ ನಿನ್ನ ಗಂಟ್ಲಕ್ಕೆ ಕಾಣಕ್ಕವು. ಇವೆಲ್ಲ ಹಿಡ್ಕೊಂಡು ಕುಂತಿಯಲ್ಲ ಅವನು ವಿಷಯ ವಸ್ತುಗಳನ್ನು, ಕಾಮಿನಿ ಕಾಂಚನ ಕನಕ ಕಾಂತ, ಇವೆಲ್ಲ ಸುಖ ಕೊಡ್ತಾವಂತ, ಅವ ನಿನ್ನ ಗಂಟ್ಲು ಕಾಣಕ್ಕೆ ಅವ್ರು ಬೆನ್ನ ಹತ್ತಿದಂದ್ರೆ. ಇವು ಬಾಧ ಕೊಡ್ತಾವ ನಮ್ಗನ್ನೋದು ಯಾವ ಪುಣ್ಯಾತ್ಮ ಹೊಳಿತೈತೆ ಹೊಳಿತೈತೆ. ಎಲ್ಲೋ ಒಬ್ಬಗೆ ಹೊಳೆದ್ರು ಹೊಳಿಬೇಕು. ಸುಳ್ಳ 108 ಮಾರ್ಗ ಅದಾವಂತಿ ಸುಖ ಹೊಂದಕ್ಕೆ. ಬೇರೆ ಬೇರೆ ಮಾರ್ಗ ಇಲ್ಲ, ಎಲ್ಲರಿಗೂ ಒಂದ ಅದಾವ. ಹಿಡ್ಕೊಂಡದ್ದು ಮನಸ್ಸಿನಾಗಿಂದ ಹಿಡಿದುಕೊಂಡದ್ದು ಬಿಡಾಕ ಎಲ್ಲರಿಗೂ ಒಂದ ಐತಿ. ಏನ್ ಕಾಮನ ಹೂಬಾಣದ ಗಾಯವನ್ನು ಜನ್ಮ ಜನ್ಮಾಂತರ ಮಾಸಕ್ಕಾಗೋದಿಲ್ಲ. ಬೇಕಾದಂಥ ಪಂಡಿತದನಂದ್ರು ಅವನನ್ನು ತಲೆ ಕೇಳಕ್ ಮಾಡ್ತಾನೆ. ಏನ್ ಕಾಮನ ಕಾಟ ತಪ್ಪಿಸ್ಕೊಂಡವ್ರು ಯಾರ್ದಾರ ಹೇಳಿ? ಕಾಮನ ಹೂವಾನ ಎದ್ಯಾಗ ಬಾಕ್ ಹೋಗದಂಗೆ ಇರ್ತದೆ. ನೆನೆಗೋಲಿನಿಂದ ನೋಯಿಸುವ ಅಲಗಿನ್ನುಂಟೆ ಅಂತ ನೆನಪು ಮಾಡಿದ್ರೆ ಅದ ಗಾಯ ಮಾಡ್ತದೆ. ಹೌದಿಲ್ಲ? ಕಾಮನ ನೆನಪಾತಂದ್ರೆ ಗಾಯ ಮಾಡೇ ಬಿಡ್ತೈತೆ ಅದು. ಒಂದ ಇಂದ್ರಿಯ ಚಟಕನ ಒಂದೊಂದು ಪ್ರಾಣ ಕಳ್ಕೊಂಡವು. ಹೌದಿಲ್ಲ? ಪ್ರಾಣಿಗಳು ನೀ ಎಲ್ಲ ಇಂದ್ರಿಯ ಚಟಕ ಬಿದ್ದ ಘಾಸಿ ಆಗಲಿ ಅಂತ ತುಳಿವೆ ನೀನು. ಹೆಂಗೆ ಬದುಕ್ತೀನಿ ಅಂತ ಅವು ನಿನ್ನನ್ನು ಘಾಸಿ ಮಾಡುವು ನಾವು, ನೋವನ್ನು ಉಂಟು ಮಾಡುವು ನಾವು, ಸಂಕಟ ಕೊಡುವು ನಾವು. ವಿಷಯೇಂದ್ರ ಸಂಪರ್ಕ ಭೋಗದಿಂದ ಮಾನವ ಸಾಕಷ್ಟು ದುಃಖವನ್ನು ಹೊಂದ.
ಸಾಸಿವೆ ಕಾಳಿನಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ ಅಂದರು. ಕೋಲ್ಮಿಂಚು ಹೊಡವಂಗ ಇಂದ್ರಿಯ ಪತನ ಆದ್ರೆ ಮುಗಿದು ಹೋಯ್ತು. ಅದರದ್ದು ಅದರಾಗ ಗುಳುಗುಳು ಅಂದು ಅದರದ್ದು ಅದರಾಗ ಗುಳುಗುಳು ಅಂದು ಅಷ್ಟರ ಸಂಬಂಧ ಎಷ್ಟು ನಾವು ಯಾಕ್ರಿ ತೀರ್ಬೇಕಾಗೈತಿ, ಕಷ್ಟ ಹೊಂದಬೇಕಾಗೈತಿ. ಆ ಸುಖ ನಿಂದ ಅನ್ನೋದು ನಿನಗೆ ಹೊಳಿವಲ್ಲ. ನಿನಗೆ ಅದಕ್ಕಾದ ಕೊಡ್ತಿ ಅಂತ ಭ್ರಮ ಆಗೈತಿ ನಿನಗೆ. ಕಾಮನ ಬಾಣದ ಗುರಿ ತಪ್ಪೋದಿಲ್ಲ. ಗೊತ್ತಿಲ್ದಂಗೆ ಬಂದು ಅದು ಹೊಡಿತೈತ್ರಿ. ಏನು ಗೊತ್ತು ಮಾಡಿ ಕೊಟ್ರೆ ಅದಕ್ಕೆ ಯಾಕೆ ಮಾಯಾ ಅಂತಾರೋ ಅಂತ. ಗೊತ್ತಾಗ್ಲಂಗೆ ಬಂದ ನಾನೇನು ಪಂಡಿತನ ಲಗ ಹೊಡಿಸ್ತದೆ. ಹೌದು ಅನ್ನೋರ್ನ ಕೈ ಕೊಡ್ತತೆ. ಮತ್ತು ಸಾಮಾನ್ಯ ಜನರಿಗಿಲ್ಲ. ಹೌದು ನಾನು ಪಂಡಿತ್, ದೊಡ್ಡ ದೊಡ್ಡ ಪಂಡಿತ್ ಅನ್ನೋರ್ನ, ಎಂಥ ತಪಸ್ವಿ ಅನ್ನೋರ್ನ ಲಗ ಹೊಡಿಸ್ತದೆ. ಮುಂಜೆಯಿಂದ ಸಂಜೆ ತನಕ ಏನು ಮಾಡಿದ್ರಿ ಹೇಳಿ? ಸುಖ ಹೊಂದಬೇಕಂತ ಏನೇನು ಮಾಡಿದ್ರಿ? ಸುಖ ಹೊಂದಿದ್ದೇನ? ತಿಳಿದವ ಇದ್ರ ಬಗ್ಗೆ ವಿಚಾರ ಮಾಡ್ತಾನೆ. ಇಲ್ಲಿ ತನಕ ನಾವು ಏನು ಮಾಡಿದ್ದೀವಿ, ಅದರಿಂದ ಏನಾಗೈತಿ ಅನ್ನೋದು, ಅದ್ರ ಪರಿಣಾಮ ಏನಾಗೈತೆ ಅನ್ನೋ ಯಾರು ವಿಚಾರ ಮಾಡೋದಿಲ್ಲ. ಹಂಗೆ ಕಣ್ಣು ಮುಚ್ಕೊಂಡು ಎಲ್ಲರೂ ಮಾಡ್ತಾರಂತ ಮಾಡೋದು. ಎಷ್ಟು ದಿನಗಳು ಹೋದವು, ಎಷ್ಟು ತಿಂಗಳುಗಳು ಹೋದವು, ಎಷ್ಟು ವರ್ಷಗಳು ಹೋದವು, ಹಿಂಗೆ ಕಳೆದು ಅದ್ರ ಪರಿಣಾಮ ಏನಾತ್ಪ ಇದನ್ನ ಮಾಡ್ಕೊತ ಬಂದು ಹೊಳ್ಳಿ ಅವ ಅದನ್ನ ಅವ ಇಂದ್ರಿಯಗಳು, ಅವ ವಿಷಯ ವಸ್ತುಗಳು, ಅದ ಕ್ರಮನ ಐತಿಲ್ಲ, ಬದಲಾವಣೆ ಆಗೈತಿ. ಸುಖ ಒಂದು ಕ್ರಮ ಅದನ್ನು ಹಿಡಿದು ನೋಡಿ. ಇಂದ್ರಿಯ ಮತ್ತು ವಿಷಯಗಳ ಸಂಪರ್ಕ ಭೋಗ ಮಾಡಿ ಸುಖ ಹೊಂದಬೇಕು ಅನ್ನೋದು ಎಲ್ಲರದು ಅದೈತಿ. ಇದನ್ನು ಮಾಡಿ ಯಾರ್ಯಾರು ಎಷ್ಟೆಷ್ಟು ಸುಖಿಗಳಾಗಿ ನೋಡಿ. ಈ ಕ್ರಮ ತಪ್ಪೈತಿ, ಬರೋಬ್ಬರಿ ಐತಿ. ಈ ಕ್ರಮದಿಂದ ಸುಖ ಹೊಂದಿದವ್ರು ಯಾರ್ದಾರ? ಈ ವ್ಯಾಪಾರ ಮಾಡೋದ್ರಿಂದ ಏನಾರ ಎಷ್ಟರ ಮಟ್ಟಿಗೆ ಲಾಭ ಐತಿ ನೋಡ್ಕೊಂಡು ನೀವು ನೋಡಿಕೊಂಡು ಮಾಡುವ ವ್ಯಾಪಾರ. ಯಾವುದೇ ಇಂದ್ರಿಯ ವ್ಯಾಪಾರದಾಗ ಏಟೆಟ್ಟು ಲಾಭ ಸಿಕ್ತು ಬನ್ನಿ, ದಿವಾಳಿ ತೆಗೆದು ಹಾಕಿದ ಬಂಡವಾಳೆಲ್ಲ ಹೋತ, ಎಳಟ್ಟು ಲಾಭ ಇಲ್ಲ. ಮಾಡಿ ಏನು ಮಾಡವ ಈ ವ್ಯಾಪಾರ? ನೋಡಿಕೊಂಡು ಮಾಡುವ ವ್ಯಾಪಾರ ಲಾಭ ಇಲ್ಲ. ಅವ ಮಾಡವ ವ್ಯಾಪಾರ ಮಾಡವ ವಿಚಾರ ಮಾಡ್ತಾನ. ಒಂದು ವಾರ ಮಾಡಿದ ದಿವಾಳಿ ತೆಗಿಯಕೈತೆ ಅಂದ್ರೆ ಬಂಗಡಿ ಬಂದ್ ಮಾಡ್ತಾನೆ. ಅದನ್ನು ಅದಿಲ್ಲ ಯಾರು ಸರಿ ಮಾರ ನಮಗೇನಿದೆ ಲಾಭ ಆಗಲಿಲ್ಲ ಅಂತ. ಹಂಗೆ ನಾವು ಈ ಇಂದ್ರಿಯಗಳ ವ್ಯಾಪಾರ, ಕಣ್ಣಿನ ವ್ಯಾಪಾರ, ಮೂಗಿನ ವ್ಯಾಪಾರ, ಎಲ್ಲ ಕಿವಿದು, ನಾಲಿಗೆ, ಚರ್ಮದ ವ್ಯಾಪಾರ ಮಾಡಿ ಏನು ಲಾಭ ಹೊಂದಿಲ್ಲ. ಇದಕ್ಕಾಗಿ ಎಷ್ಟು ಶ್ರಮ ಪಟ್ಟಿಲ್ಲ, ಹಗಲಿ ರಾತ್ರಿ. ಒಂದು ಈಟರ ಅದಕ್ಕೆ ಲೆಕ್ಕ ವಿಚಾರ ಮಾಡಿ ಅವನು ಹಿಂದೆ ಸರಿ. ಇದ್ರಾಗ ಏನೂ ಲಾಭ ಇಲ್ಲ ಅಂದ್ರೆ ಇದನ್ನು ಮಾಡಿ ಉಪಯೋಗ ವ್ಯರ್ಥ, ಗುಡ್ಡಕ್ಕಲ್ಲಿ ಹೊತ್ತಂಗೆ ಆದದ್ದು. ಇದು ಬಾಳೆ ಹಗಲಿ ರಾತ್ರಿ ದುಡಿದು ಮುದುಕಾಗೋ ಮಠ ದುಡಿದ ಸತ್ವ ಆದ್ಮೇಲೆ ಕೆಲಸ ಇಲ್ಲ. ಒಂದು ಈಟು ಸುಖವಿಲ್ಲ ಇದರೊಳಗೆ ಸುಳ್ಳ ಯಾಕೆ ಬಿಡ್ತಿದ್ದೀವಿ ಗೋರ ಅಂತ ಪದಾನು ಅಂತಾನ, ಕೇಳತಾನ, ಮತ್ತು ಅದ್ರ ಮೋಕ ಬೀಳ್ತಾನ. ಅದಕ್ಕೆ ಅಜ್ಞಾನ ಅದು ಎಂಥವ್ರನ್ನೋದು ತಲೆ ಕೆಳಗೆ ಮಾಡ್ತೈತಿ, ಮೋಕ ಹಾಕ್ಬಿಡ್ತೈತಿ. ಅದಕ್ಕೆ ಎಚ್ಚರಗೊಳಿಸ್ತಿರ್ತಾರೆ ಮಹಾತ್ಮರು. ಎಚ್ಚರಗೊಳಿಸೋರ ಹತ್ರ ಹೋಗು, ಎಚ್ಚರಗೊಳಿಸ್ತಾರೆ. ನಿನಗೆ ಹೊಳಿಲಿಲ್ಲ ಅಂದ್ರೆ ಮೇಲೆ ಕೇಳೋದ್ರಿಂದ ಅಜ್ಞಾನಿಗೆ ಅದು ಅವಾಗದು ಹೊಳಿತೈತಿ. ಬೇಕಾದಂಥ ದಡ್ಡದನಂದ್ರೆ ಒಮ್ಮೆರ ಅವಾಗ ಎಚ್ಚರಕ್ಕನ ಬ್ಯಾಡಪ್ಪ, ಇನ್ನು ಸಾಕಿದ್ರು ಸವಾಸಿನ ಅಣುಲಿ ಉಂಡದು ಎಲ್ಲ ಉಣ್ಣುಲಿ ಉಣ್ಕೊಂತನ ಬದ್ದೇವೆ ನಾವು. ಅದ್ರ ಬೆಣ್ಣೆ ಐತಿ ಅದ್ರ ಹೊಡೆತ ತಿಂದೇವಿ, ಎಲ್ಲ ಥರದ ಅಣುಲಿ ಉಂಡೇವಿ ನಾವು. ಅದು ಮತ್ತು ಅದ್ರ ಬೆಣ್ಣೆ ಹತ್ತಿ ಅದು ಮೊದಲೇಕ ಹುರುಪು ಇರ್ತೈತಿ, ಹಿಂದಗಡೆ ಅದ್ರ ಪರಿಣಾಮ ಏನಾಕೈತಿ ನೋಡಿ. ಅದು ಉಳಿತಿಲ್ಲ, ಯಾವ ಇಂದ್ರಿಯ ಸುಖನೂ ಉಳಿದಿಲ್ಲ ನೋಡ್ರಿ. ನೀವು ಯಾವುದೇ ಇಂದ್ರಿಯ ವಿಷಯ ಸಂಪರ್ಕ ಹೋಗದೆ ಉಂಡು ಸುಖ ಎಲ್ಲಿಟ್ಟೇನೆ? ಅದನ್ನು ಒಳ್ಳೆ ಹರಿದಮ್ ಇದ್ದಾಗ ಅದು ಮಾಡಿದ್ದು ಎಲ್ಲಿ ಇಟ್ಟು? ಏನು ಇಲ್ಲ, ಇಲ್ಲ ಎಲ್ಲ ಬುರುಭೂಷ ಆಗ್ತದೆ. ಎಲ್ಲ ಇಂದ್ರಿಯಗಳ ಶಿಥಿಲ ಅದು. ಅದರಿಂದ ಸುಖ ಹೊಂದೋದಿಲ್ಲ. ಕೆಟ್ಟು ಹೋಗೋ ನಾವು ಏನು ಮಾಡಿದ್ರು ದೇವ್ರು ಇಂಥ ಹೊತ್ತಂದು ನನಗೆ ಅಂತಿರ್ತಾನೆ. ತಾನ ಇಲ್ಲದ ಕಲ್ಪಿಸ್ಕೊಂಡ ಅದನ್ನು ದೇವ್ರನ್ನು ನೀ ಮಾಡಿದ್ದ ಹೋದ್ರೆ ಆ ದೇವ್ರ ಮ್ಯಾಗ ಹಾಕ್ತಾನ. ಅದನ್ನು ಎಲ್ಲಿಂದ ತಾನ ಕಲ್ಪಿಸ್ಕೊಂಡದ್ದು. ನೀ ಮಾಡಿದ ಕರ್ಮ ಬಲವಂತನಾದರೆ ಆರೇನು ಮಾಡುವರು ಹರಿಯನ್ನು. ತಾನ ಮಾಡಿದ ಕರ್ಮ ತಾನ ಅನುಭವಿಸ್ಬೇಕಾಗೈತಿ. ಅದಕ್ಕೆ ಏನಾರ ಮಾಡ್ಬೇಕಾದ್ರೆ ವಿಚಾರ ಮಾಡಿ ಹೆಜ್ಜೆ ಇಡಬೇಕು. ವಿಚಾರ ಮಾಡಲೇ ಮಾಡಿದಿ ಎಲ್ಲರೂ ಮಾಡ್ತಾರಂತ ಅದರ ಫಲ ನೀವು ಉಣ್ಣಬೇಕು. ಅದಕ್ಕೆ ಹೆಜ್ಜೆ ಹೆಜ್ಜೆಗೂ ಮಹಾತ್ಮರ ಮಾರ್ಗದರ್ಶನ ನಮ್ಗೆ ಬೇಕು. ನಾವು ಬೇಕಾದಂಥ ಶಾಣ್ಯಾರದೇರು ಅಂದರು ನೀ ಕೇಳಿ ಹೆಜ್ಜೆ ಇಡು. ಮಹಾತ್ಮ
ಇದು 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 ನಿತ್ಯ ಐತೋ ಇದು ಅನಿತ್ಯ ಐತೋ ಇದು ಸುಖದಾಯಕ ಐತೋ ದುಃಖದಾಯಕ ಐತೋ ಅನ್ನೋದು ಮೇಲೆ ಮೇಲೆ ಅವರ ಸಂಪರ್ಕ ಇತ್ತಂದ್ರೆ ನೀನು ತಪ್ಪು ದಾರಿ ತುಳಿದಿಲ್ಲ. ಏನು ಸರಿಯಾದ ದಾರಿ ಎಡ್ಯಾಕೆ ಬರ್ತೈತಿ ಅವ್ರ ಮಾರ್ಗದರ್ಶನ ಇತ್ತು ಅಂದ್ರೆ ಅದನ್ನು ತಪ್ಪಿಸ್ಕೊಂಡೆ ಅಂದ್ರೆ ಎತ್ತಾಗ ಹೋಗ್ತೀವೋ ಹೇಳಾಕ್ಬೋದು ನೀನು. ಏನು ಪಿಂಡ ಸಹಿತ ಬ್ರಹ್ಮಾಂಡ ಭಾವ ಎಲ್ಲ ಅಡಿಗೆ ಹೋಗ್ಬೇಕು ನೋಡ್ರಿ. ಅಂದಾಗ ಇದು ನಮ್ಗೆ ಅನುಭವ ಬರ್ತೈತಿ. ಈ ಜಾಗ್ರಾವಸ್ಥೆನ ಕೈ ಬಿಡ್ಬೇಕನ್ನೋ ಹೊತ್ತಿನಾಗ ಜಾಗ್ರದಾನ ಗೊಂಬೆ ಹಿಡ್ಕೊಂಡು ಏನು ಮಾಡವ? ಎಚ್ಚರಿಕೆ ಒಳಗೆ ನೀವು ನಾಮ ರೂಪ ಇಟ್ಕೊಂಡು ಕುಂತಿಯಲ್ಲ, ಗುಡಿ ಕಟ್ಕೊಂಡು ಅವು ಏನು ಸುಖ ಕೊಡ್ತಾವ ನೀವು? ಏನು ಗೊಂಬೆ ಇಟ್ಕೊಂಡು ಕೂತವ್ರ ಸಮಾಧಿ ಹೊಂದಿದ್ದ ಉದಾಹರಣೆ ನೋಡಿ ಜಗತ್ತಿನಾಗ ಯಾರು? ಹಾಂ ಯಾವ ಮಹಾತ್ಮ ಗುಡಿ ಗುಂಡಾರ ನಡ್ಕೊಂಡಾಗ ಎಲ್ಲ ಕೈ ಬಿಟ್ರಿಲ್ಲ. ಇದೇ ಶರೀರನ ಇದೇ ಗೊಂಬೆನ ಬಿಡ್ಬೇಕತ್ ನೀವು. ಆ ಗೊಂಬೆ ತಗೊಂಡು ಏನು ಮಾಡೋದು? ಸುಮ್ಮನೆ ಇದ್ದಾಗ ಆರಾಮ ಇರ್ತದ, ಇದ್ದು ನೋಡ್ಕೊ. ಏನು ಮನಸ್ಸು ಸುಮ್ಮನೆ ಇದ್ದಾಗ ಸುಮ್ಮನಿರುವುದೇ ನಿಜ ಯೋಗವು ಅಂದರೆ ಆರಾಮಿನ ಸ್ವಾದ ಹಚ್ಕೊಳ್ಳಿಕ್ಕೆ ನಿರಂತರ ಪ್ರಯತ್ನ ಮಾಡ್ಬೇಕು ನಾವು. ಸುಮ್ಮನೆ ಇದ್ದಾಗ ಅದು ಹತ್ತೈತೆ ಅನ್ನೋದು ಹೊಳಿಬಾರ್ದು ನಮಗೆ. ಸುಮ್ಮನೆ ಇದ್ದಾಗ ಆರಾಮ ಇರ್ತೈತೆ ಅನ್ನೋದು ಎಲ್ಲರಿಗೂ ಗೊತ್ತೈತಿ, ಆದರೂ ಸುಮ್ಮನೆ ಇರಕ್ಕೆ ನೋಡಿ. ಆ ವಾಸನ ಸುಮ್ಮನೆ ಇರ್ಬಾರ್ದಲ್ಲ, ಅದು ಏನಾರು ಮಾಡಕ್ಕೆ ಹಚ್ತೈತಿ. ಆನಂದದ ಸ್ವಾದ ಹತ್ತು ಮಠ ಮನಸ್ಸು ನಿಲ್ಲುವುದನೇ ಇಲ್ಲ. ಅದು ಮನಸ್ಸು ಹತ್ತು ಮಠ ಓಡಾಡ್ತೈತಿ ಮನಸ್ಸು. ಒಮ್ಮೆ ಸವಿ ಹತ್ತಿ ಅಂದ್ರೆ ಎತ್ತು ಹೋಗುದಿಲ್ಲ ಅದು. ಇರುವಿನ ಕಡೆ ಲಕ್ಷ ಪೂರೈಸಿ ಅದರ ಸ್ವಾದ ಹತ್ತಿದ್ರೆ ಅವಾಗ ಅದು ಅನುಭವ ಬರ್ತೈತಿ. ನಾವು ಅರ್ಥದ ಅನುಸಂಧಾನ ಇರಲಿಲ್ಲ, ಬರೀ ಆ ಶಬ್ದ ಪ್ರಯೋಗ ಬಡಬಡಿಸ್ಕೊಂತ ಕೂತ್ರಿ ಅದಕ್ಕೆ ಬರ್ತದೆ. ಹಾಂ ವಿಷಯಾದಿಗಳ ಭಾವ ಉದಯ ಆಗಿದ್ರೆ ವಿಷ ವಿಷಯಾದಿಗಳಿಂದ ಭಾವ ಉದಯ ಆಗಿದ್ರೆ ವಿಷಯಾದಿಗಳಲ್ಲಿ ಭಾವ ಮುಳುಗಬೇಕಾಗಿತ್ತು. ಹಂಗಾಗಿಲ್ಲ ಅದು. ಎಲ್ಲಿಂದ ಭಾವ ಉದಯ ಆಗೈತಿ? ಆನಂದಮಯವಾದ ಇರುವಿನಿಂದ ಉದಯ ಆಗೈತಿ. ಪುನಃ ತಿರುಗಿ ಅಲ್ಲಿಗೆ ಹೋದಾಗನ ಇದು ಭಾವ ಅಡಿಗೆ ಹೋಗ್ತೈತಿ. ಎಲ್ಲಿಂದ ಉದಯ ಆಗೈತಿ ಅಲ್ಲಿಗೆ ಹೋದಾಗನ ಇದು ಜೀವನ ಯಾತ್ರಾ ಮುಗಿತೈತಿ ನೋಡಿ. ನಿದ್ದೆಯಿಂದ ಉದಯ ಆಗೈತಿ, ನಿದ್ರೆ ಒಳಗೆ ಮುಳುಗ್ತೈತಿ. ಏನು ಬ್ರಹ್ಮ ಅಂದ್ರೆ ಏನು? ಪ್ರಜ್ಞಾನಂ ಆನಂದಂ ಬ್ರಹ್ಮ ಅಂತ. ಅಜ್ಞಾನಂ ಆನಂದಂ ಬ್ರಹ್ಮ ಅಂತಿಲ್ಲ. ಅರಿವಿನ ಮೂಲಕ ಆರಾಮಿನ ನೆನವಿನಾಗಿರೋದಕ್ಕೆ ಅದಕ್ಕೆ ಬ್ರಹ್ಮಜ್ಞಾನ ಅಂತ. ಮರುವಿನ ಮೂಲಕ ಅಲ್ಲ. ಆ ಆನಂದವೇ ನಾನಿದ್ದೇನೆ ಅನ್ನುವಂಥ ಅನುಭವ ನಮಗೆ ಗಟ್ಟಿ ಆಗ್ಬೇಕು ನೋಡ್ರಿ. ಎಲ್ಲಿಂದ ಎದ್ದಿರಿ ನೀವು ಅಂತ ಕೇಳಿದ್ರೆ ನಿದ್ಯಾಗಿಂದ ಅಂತ ಹೇಳ್ತೀರಿಲ್ಲ. ಹಾಂ ಬಾಳೆ ಅಂದ್ರೆ ಏನ್ರಿ? ಮುಂಜಾನೆಯಿಂದ ಸಂಜೆ ಮಠ ತಿನ್ನುವುದು, ತಿನ್ಕುದು, ತಿಕ್ಕುದು. ನಿದ್ದೆ ಹತ್ತು ಮಠ ಇದನ್ನ ಮಾಡಿದಿರೋದಿಲ್ಲ. ಏನು ಮಾಡ್ಬೇಕಪ್ಪ ಅಂತಾನೆ. ಏನು ಮಾಡ್ಬೇಕಪ್ಪ ಅಂದ್ರೆ ಇದನ್ನ ಮಾಡವಪ್ಪ ನೀನು. ಒಂದಿಲ್ಲ ಒಂದು ಇದನ್ನ ಮಾಡವ ಮುಂಜಾನೆ ಸಂಜೆ ಮಠ. ಒಬ್ರಿಗೊಬ್ರು ಏನು ಮಾಡ್ಬೇಕಪ್ಪ ಇವತ್ತು ಇದನ್ನ ಮಾಡೋದಪ್ಪ. ಇದನ್ನ ಮಾಡಿ ಯಾರ್ಯಾರು ಎಟ್ಟೆಟ್ಟು ಸುಖಿಗಳಾಗಿರಪ್ಪ ಅದನ್ನು ವಿಚಾರನ ಮಾಡೋದು ನಾವು. ಎಲ್ಲರೂ ಮಾಡಿದ್ದ ಮಾಡೋದು. ನೀ ಏನು ಮಾಡ್ತೀಯ ಅದನ್ನು ನಾನು ಮಾಡೋದಪ್ಪ ಅಂತ. ಎಲ್ಲರೂ ಮಾಡೋದೆಲ್ಲ ಇದಾಗೋದಿಲ್ಲ. ಎಲ್ಲರೂ ಮಾಡೋದೆಲ್ಲ ಹೊಟ್ಟಿಗಾಗಿ, ಕಾಮನ ಕಟ್ಟಿಗಾಗಿ, ಏನು ಬಟ್ಟಿಗಾಗಿ, ಕಾಮನ ಕಟ್ಟಿಗಾಗಿ ಇದನ್ನೇ ಮಾಡೋದು ಮುಂಜಾನೆ ಸಂಜೆ ಮಠ. ಇದನ್ನು ಬಿಟ್ಟು ಏನೈತಿ ನಿನಗೆ ಗೊತ್ತು ಮಾಡೋದು? ಸುಮ್ಮನೆ ಇರೋದು ಮಾಡಕ್ಕೆ ಕಲ್ತೇನು? ಮನಸ್ಸನ್ನು ಸುಮ್ಮನೆ ಇರಿಸೋದು ಏನಾರು ಕಲ್ತೇನೆ? ಸಾಲಿ ಕಲಿಯಾಕೆ ಓಡಾಡ್ತಾನೆ. ಸಾಲಿ ಕಲ್ತ್ರೆ ಏನಾಗೈತೆ ನೋಡ್ಕೊ. ಕಲ್ತವ್ರು ಸುಮ್ಮನೆ ಇರೋಕ್ಕಾಗ್ಲಿಕ್ಕೆ ಏನೇನೇನೋ ಮಾಡ್ಕೊತಾವ. ಇದು ಸಮಾಧಾನ ಕೆಡಿಸ್ಕೊಂಡು ಸಾಲಿ ಕಲ್ತ ದಡ್ಡ ಆದ್ನಿ ಅಂತ ತಲೆಯಾನ ಹುಳ ಕಡಿಯಾಕೆ ಚಲೋ ಹೋಗ್ತಾವ. ಸಾಲಿ ಕಲ್ತ ದೊಡ್ಡ ಶಣೆ ಆದ. ಏನು ಕಲೀಲೇ ಇದ್ರೆ ಆರಾಮನ ಇದ್ನಿ. ಸಾಲಿ ಕಲ್ತ ದಡ್ಡ ಆದ್ನಿ ನೋಡಿ. ಹಂಗೆ ಗುಳೇ ಅಂತಿರಲ್ಲ ಹೆಣ್ಣು ಗಂಡು ಸಾಲಿ ಕಲಿಯಾಕ. ಸಾಲಿ ತೊಗೊಂಡು ಕಲ್ತು ದೊಡ್ಡ ಡಿಗ್ರಿ ತೊಗೊಂಡು ಉಪ್ಪು ಹಚ್ಚಿನ ಫೋನ್ ಆರಾಮಾಗಿ ಆರಾಗ ಉಪಯೋಗ ಅಂತ ನಿನ್ನ ಡಿಗ್ರಿ ಸರ್ಟಿಫಿಕೇಟ್. ಹಾಂ ಅವನು ದುಃಖ ಹೋತ ನಾವು ಡಿಗ್ರಿ ಸರ್ಟಿಫಿಕೇಟ್ ಕೊಟ್ಬಿಡ್ಲಿ ಹಂಗೆ ಹೋಗೋತೇನೆ.
ಆ, ಅವು ವಿಶ್ವವಿದ್ಯಾಲಯ ಪದವಿ ಪಟ್ಟಾಂತರಗಳಿಗೆ ಇಲ್ಲಿ ಪ್ರಾಶಸ್ತ್ಯ ಇಲ್ಲ, ಏನು ಮಾಡೋದು ಉಪಯೋಗಿಲ್ಲ, ಸುಳ್ಳ ವೇಳೆ ಕಳೆದ ಕೆಲಸ. ಇಲ್ಲಿ ವಿವೇಕ, ವೈರಾಗ್ಯ, ಶಮದಮಾದಿ ಸಂಪತ್ತಿ ಮತ್ತು ಮುಮುಕ್ಷತ್ವವನ್ನು, ಸಾಧನ ಚತುಷ್ಟಯ ಸಂಪನ್ನತ್ವವನ್ನು ಪಡ್ಕೊಂಡಾಗ ಇದಕ್ಕೆ ವೇದಾಂತಿಗೆ ಅಧಿಕಾರಿ ನೀನು. ಇಲ್ಲಿ ಅದಕ್ಕೆ ಮಹತ್ವ ಇಲ್ಲ. ನಿನ್ನ ವಿಶ್ವವಿದ್ಯಾಲಯದ ಡಿಗ್ರಿ ಅಂತವಕ್ಕೆ ಹೇಳಷ್ಟು ಮಹತ್ವ ಇಲ್ಲ. ಏನು ಮಾಡೋವಂತ ಅವು ಹಟ್ಟಿ ತುಂಬಿಕೊಳ್ಳಕ ವಿದ್ಯೆ ಅವು ಕಾಕು ಪೂಕು ವಿದ್ಯೆಗಳೆಲ್ಲ ಜನ್ಮದ ಶೋಕ ನೀಗ ಬಲ್ಲವೇ ಅಂತ. ಸಂಕಟ ಕಡಿಯೋ ವಿದ್ಯೆ ಅಲ್ಲ ಅದು, ಮತ್ತಷ್ಟು ಸಂಕಟದಾಗ ಹಾಕುವ ವಿದ್ಯೆ. ಯಾವ ವಿದ್ಯೆ ನಮ್ಮನ್ನು ದುಃಖದಿಂದ ಬಿಡುಗಡೆ ಮಾಡ್ತೈತಿ ಅದಕ್ಕೆ ವಿದ್ಯಾ ಅಂತ ಕರೆದ್ರು. ಆ ವಿದ್ಯಾ ಯಾವ ವಿಮುಕ್ತಯೇ, ಯಾವ ಜ್ಞಾನ ನಮ್ಮನ್ನು ದುಃಖದಿಂದ ಬಿಡುಗಡೆ ಮಾಡ್ತೈತಿ ಅದಕ್ಕೆ ವಿದ್ಯೆ ಅಂತ. ಈ ವಿದ್ಯೆ ಏನೈತಲ್ಲ, ಲೌಕಿಕ ವಿದ್ಯೆ, ಇದೇನು ಅಪರಾವಿದ್ಯೆ. ಏನು ಲೌಕಿಕ ವಿದ್ಯೆ, ಅದು ಪರಾವಿದ್ಯೆ ಅಂದ್ರೆ ಬ್ರಹ್ಮವಿದ್ಯೆ, ಅದು ಅಪರಾವಿದ್ಯೆ, ಹೊಟ್ಟಿ ತುಂಬಿಕೊಳ್ಳೋ ವಿದ್ಯೆ ಅಂಥವು ಅದಾವಲ್ಲ. 14 ವಿದ್ಯೆಗಳು, 64 ಕಲೆಗಳಲ್ಲಿ ನೀ ಪಾರಂಗತ ಆಗಿದೆ ಅಂದ್ರು ಅವರಿಂದ ನೀನು ದುಃಖದಿಂದ ಬಿಡುಗಡೆ ಮಾಡೋದು. ಏನು ಎಷ್ಟು ಶಾಣೆತನ ಪಡೆದ್ರು ಮತ್ತು ಇದನ್ನು ಶಾಣೆತನ ಎದಕ್ಕೆ ಬಂತು ನಿನಗೆ? ಆರಾಮಿರಕ್ಕೆ ಉಪಯೋಗ ಬಂತ ನಿನ್ನ ಶಾಣೆತನ? ಎಷ್ಟು ಪಡೆದ, ಈಗ ಡಿಗ್ರಿ ಪಡೆದೇನಂದ್ರೆ ಏನು? ಜಗತ್ತಿನ ಶಾನೆ ಯತ್ನ ಎಷ್ಟೇ ಪಡೆದೇನೆಂದ್ರೆ ಸುಧಾ ಅದು ನಿನ್ನ ದುಃಖದಿಂದ ಬಿಡುಗಡೆ ಮಾಡು. ನಿಜವನ್ನು ನೀ ತಿಳ್ಕೊಂಡಾಗ ನೀನ ಶಾಣೆ. ನಿನ್ನ ನಿಜ ಏನೈತಿ ಅದನ್ನು ತಿಳ್ಕೊ. ಹುಡುಕಿದ್ದನ್ನು ಏನೂ ಲಾಭ ಇಲ್ಲ. ಈ ಬೇಕಾದಷ್ಟು ಶಾಣೆತನ ಪಡೆದೇನೆಂದ್ರೆ ಎಲ್ಲ ವ್ಯರ್ಥ ನಿನಗೆ. ಅದಕ್ಕೆ ಬಲ್ಲವರು ಏನೂ ಬೇಡಪ್ಪ ನಮ್ಗೆ ಈ ಜಗತ್ತನ್ನು ನೋಡಿ ವಿವೇಕವಂತರಿಗೆ ಅದನ್ನೆಲ್ಲ ಕೈ ಬಿಟ್ಟರು. ತನ್ನನ್ನು ತಾ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಿ, ತನ್ನ ತಾ ತಿಳಿದ ಅವ ಶಾಣೆ. ತಿಳಿಲೇ ನೀ ಎಷ್ಟೇ ವಿದ್ಯೆಗಳನ್ನು ಕಲ್ತೇನಂದ್ರು ನೀನೇನು ಶಾಣೆ ಆಗಲಿಲ್ಲ ಮತ್ತು ದೊಡ್ಡ ಆಗಲಿ. ಎಲ್ಲೋ ಒಬ್ಬರು ಸಿಗ್ತಾರೆ ತಿಳಿದವರು, ಶಾಣ್ಯಾರನ್ನೋರು. ಬಹಳ ಅಲ್ಪಸಂಖ್ಯಾತರು ಅದಾರ ಬಲ್ಲವರು, ಹೇಗ್ರಿ ತಿಳಿದವರು. ದಡ್ಡರ ಸಂಖ್ಯೆ ಭಾಳ ಐತಿ. ಬಹುಸಂಖ್ಯಾತರು ದಡ್ಡರದ, ಅಲ್ಪಸಂಖ್ಯಾತರು ಬಹಳ ಕಡಿಮೆ ಅದ. ಅವ್ರದ ಸರ್ಕಾರ ಈಗ ಅಲ್ಲೂ ಬಹು ಸಂಖ್ಯಾತರು ಯಾರ್ದಾರ ಅವ್ರದ ದಡ್ಡರ ಸರ್ಕಾರ ಅಂತಾರಲ್ಲ, ಅಂಥವ್ರ ಕೈಯಾಗಿ ತಿಳಿದವ್ರ ಕೈಯಾಗಿ ಇದ್ದಿದ್ರೆ ಹೆಂಗಾಕಿತ್ತು? ವ್ಯವಸ್ಥಿತವಾಗಿ ನಡೀತಿತ್ತು. ಅದು ಹೆಂಗೆ ಮಾಡ್ಬೇಕನ್ನೋದು, ಇದನ್ನು ಆಡಳಿತ ಹೆಂಗೆ ಮಾಡ್ಬೇಕು ಅನ್ನೋದು ಬಲ್ಲವ್ರ ಕೈಯಾಗಿ ಸಿಕ್ಕಿದ್ರೆ ಹೆಂಗಾಕಿತ್ತು ನೋಡು. ಸುಸೂತ್ರವಾಗಿ ನಡೀತಿತ್ತು ಎಲ್ಲ. ಇದು ಹೆಂಗೆ ಬೇಕಂಗೆ ಮಾಡೋದಿಲ್ಲ. ಆಶೆಕ್ಕೆ, ಹೋಟಿನ ಆಶೆಕ್ಕೆ ಎತ್ತಬೇಕತ್ತ ಮಾಡೋದು, ಹಾರಿಗಿಡದು ಹೋತು. ಕಾಗಿ ಕೈಯಾಗ ಕಚೇರಿ ಕೊಟ್ರೆ ಹಾರಿಗಿಡದು ಹೋತಂತಾರಲ್ಲ, ಕಚೇರಿ ಎಲ್ಲ ಹೊಲಿಗೆ ಹಿಡಿದು ಹಂಗಾಗಿದ್ದಿರಲ್ಲ. ಪ್ರಜಾಪ್ರಭುತ್ವ ಅಂದ್ರೆ ಎಲ್ಲ ದಡ್ಡರ ಸರ್ಕಾರ. ಏನು ಅಂಥವ್ರು ಬಲ್ಲವ್ರ ಕೈಯಾಗಿ ಸಿಕ್ಕಿದ್ರೆ ಹೆಂಗಾಕಿತ್ತು? ಅವ್ರು ಯಾಕೆ ಇಂಥದ್ದು ಮಾಡಬೇಕಿದ್ರೆ? ಇದು ಹುಚ್ಚರ ಶಾಂತಿ ಆಗೈತಿಲ್ಲ, ಹೌದಿಲ್ಲ? ಅಂಧೇರಿ ದರ್ಬಾರ್ ಕುಡ್ಡನ ಕೈಯಾಗಿ ಸಿಕ್ಬಿಟ್ಟೈತೆ, ಆಡಾಗ್ತಲ್ಲ. ಎಲ್ಲರೂ ಕುಡ್ರಾಗಿಬಿಟ್ಟೇವನು, ಓದಿಲ್ಲ. ಕಣ್ಣಿದ್ರು ಸಹಿತ ಕುಡ್ಡು ಇಲ್ದಂಗೆ ಆಗಿಬಿಟ್ಟವು. ಶಾಣ್ಯಾರ ಸಹಿತ ದಡ್ಡರಾಗಿಬಿಟ್ಟಾಗಿದ್ರೆ ಏನು ನಡಿಲ್ಲ ಹಂಗಾಗಿತ್ತು. ಬಿಡುನ್ರಿ. सकल साधु